ಓಂ ಗಂ ಗಣಪತಯೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೇಶ್ಚರಂ. ಟಿವಿ9 ಡಿಜಿಟಲ್ ವಾಹಿನಿಯ ಶನಿ ಸಂಚಾರ ಫಲ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಶನಿ ಭಗವಾನರು ಅಂತ ಹೇಳಿದ್ರೆ ನವಗ್ರಹಗಳಲ್ಲಿ ಶನಿ ಭಗವಾನರ ಹೆಸರು ಹೇಳಿದ ತಕ್ಷಣವೇ ನಮ್ಮಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಆವರಿಸ್ಕೊಳ್ಳುತ್ತೆ. ಹಾಗೆ ಭಯದ ಶಕ್ತಿ ಇರ್ಬೋದು, ಭಯದ ವಾತಾವರಣ ಇರ್ಬೋದು, ಭಕ್ತಿ ಇರ್ಬೋದು. ಹಾಗೆಯೇ ಶನಿ ಭಗವಾನರ ಸಂಚಾರವನ್ನು ಅವಲಂಬಿಸಿ ಇವತ್ತಿನ ದಿವಸ ಭೂಮಂಡಲದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳು, ಶುಭ ಫಲಗಳೇನು, ಅವಘಡಗಳೇನು, ಹಾಗೆ ದ್ವಾದಶ ರಾಶಿಗಳ ಮೇಲೆ ಅದರ ಪ್ರಭಾವವೇನು ಎಲ್ಲವನ್ನು ತಿಳಿಸ್ಕೊಳ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ಶನಿ ಸಂಚಾರ ಫಲ ಕಾರ್ಯಕ್ರಮ ಆಗಿರುತ್ತೆ. ಈ ವರ್ಷ 2025ರಲ್ಲಿ ನವಗ್ರಹಗಳಲ್ಲಿ ಪ್ರಮುಖ ಗ್ರಹ ಆಗಿರ್ತಕ್ಕಂಥ ಶನಿ ಭಗವಾನರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. 29ನೇ ತಾರೀಕು 3ನೇ ತಿಂಗಳು 2025ರಂದು 8 ಗಂಟೆ 16 ನಿಮಿಷ ಸಂಜೆ ಮೀನರಾಶಿಗೆ ಜಲತತ್ವ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಶನಿಯ ನವಗ್ರಹಗಳಲ್ಲಿ ನಮ್ಮ ವಿಶೇಷವಾಗಿ ಜಾತಕ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಬಹುಮಟ್ಟಿಗೆ ನಾವು ನೋಡ್ತಕ್ಕಂಥದ್ದೇ ಶನಿಯ ಒಂದು ಸಂಚಾರ ಫಲಗಳೇನು, ಶನಿ ಮಹಾದಶೆಯಲ್ಲಿ ಯಾವ ರೀತಿ ನಡೀತಾ ಇದೆ. ಯಾಕೆಂದರೆ ಶನಿ ಅಂದಾಗ ಅರ್ಧಾಷ್ಟಮ ಶನಿ, ಹಾಗೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಅಂದರೆ 4ನೇ ಮನೆಯಲ್ಲಿ ಸಂಚಾರ ಮಾಡುವಾಗ, 8ನೇ ಮನೆಯಲ್ಲಿ ಸಂಚಾರ ಮಾಡುವಾಗ, ಹಾಗೆ ಪಂಚಮ ಶನಿ. ಅದರ ಜೊತೆಗೆ ಎಲ್ಲರೂ ಕೂಡ ನಾವು ಎಲ್ಲೋ ಒಂದು ಕಡೆ ಜಾಗೃತರಾಗ್ತಕ್ಕಂಥದ್ದೇ ನಮಗೆ ಸಾಡೆ ಸಾತಿ ಅಂದರೆ 7.5 ವರ್ಷ, 2.5 ವರ್ಷ, 2.5 ವರ್ಷ, 2.5 ವರ್ಷ ಜನ್ಮದಲ್ಲಿದ್ದಾಗ ನಮಗೆ ಸಾಡೆ ಸಾತಿ ಇರುತ್ತೆ. 12ನೇ ಮನೆಯಲ್ಲಿದ್ದಾಗ ಸಾಡೆ ಸಾತಿ ಇರುತ್ತೆ. ಮುಂದಿನ ಮನೆಯಲ್ಲಿದ್ದಾಗ ಸಾಡೆ ಸಾತಿ ಇರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಈ ಸಾಡೆ ಸಾತಿಯ ಫಲಗಳು, ಅರ್ಧಾಷ್ಟಮಿಯ ಫಲಗಳು, ಅಷ್ಟಮ ಶನಿಯ ಫಲಗಳು, ಅದರ ಜೊತೆಗೆ ಶನಿ ಇರ್ತಕ್ಕಂಥ ಮನೆಯ ಫಲಗಳನ್ನು ಎಲ್ಲವನ್ನು ಅವಲಂಬಿಸಿ ಕರ್ಮಕಾರಕ ಹೌದು. ಹಾಗೆ ಶನಿಯನ್ನು ನಾವು ಕರ್ಮಕಾರಕ ಅಂತ ಹೇಳ್ತೀವಿ, ದುಃಖಕಾರಕ ಹೇಳ್ತೀವಿ. ನಿಧಾನಗತಿಯಲ್ಲಿ ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳಿಗೂ ಸಹ ಒಂದು ನಿಗದಿತ ಸಮಯ ಇದೆ. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬದಲಾವಣೆಯಾಗ್ತಕ್ಕಂಥದ್ದು, ಹಾಗೆ ಸಂಚಾರ ಮಾಡ್ತಕ್ಕಂಥದ್ರಲ್ಲಿ ನವಗ್ರಹಗಳಲ್ಲಿ ಮಂದವಾಗಿ ನಡೀತಕ್ಕಂಥದ್ದು. ಅದಕ್ಕೆ ಅವ್ರಿಗೆ ಹೇಳ್ತೀವಿ ನಾವು ಮಂದೋ ಮುದಂ ಸರ್ವದಾ, ಮಂದೋ ಮುದಂ ಸರ್ವದ ಅಂತೂ ಕೂಡ ಶನೈಶ್ಚರ ಭಗವಾನರಿಗೂ ಕೂಡ ನಾವು ಹೇಳ್ತೀವಿ, ಶನೈಶ್ಚರ ಅಂತೂ ಕೂಡ ನಾವು ಕರಿತೀವಿ. ಹಾಗಾಗಿ ಕರ್ಮಕಾರಕ ಹೌದು, ದುಃಖಕಾರಕ ಹೌದು. ಬಹುಮುಖ್ಯವಾಗಿ ಶನಿ ಭಗವಾನರಿಗೆ ನಾವು ಆಯುಷ್ಕಾರಕ ಅಂತ ಕರಿತೀವಿ. ಹಾಗೆ ನಮಗೆ ಎಷ್ಟೋ ಸಾರಿ ಶನಿ ಭಗವಾನರ ಒಂದು ಕೃಪೆ ಆದಾಗ ಸಾಕಷ್ಟು ಒಳ್ಳೆಯ ಸ್ಥಾನವನ್ನು ಕೂಡ ನಾವು ಪಡಿತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಈ ಶನಿ ಭಗವಾನರನ್ನ ನಾವು ಆಯುಷ್ಕಾರಕ, ಮೃತ್ಯುಕಾರಕ, ಜೊತೆಗೆ ಸೇವಕನೂ ಹೌದು, ಸೇವಕನೂ ಆಗಿರ್ತಾನೆ. ಪಾಪಗ್ರಹ ಆಗಿರ್ತಕ್ಕಂಥ ಇದ್ದು ಈ ಒಂದು ಶನಿ ಭಗವಾನರು ಕಪ್ಪು ವರ್ಣಿತ ಆಗಿರ್ತಾರೆ, ಕ್ರೂರ ದೃಷ್ಟಿ ಇರ್ತಕ್ಕಂಥದ್ದು. ಇನ್ನು ಅಂಗವೈಕಲ್ಯತೆ ಇರ್ತಕ್ಕಂತಹ ಆ ಭಗವಾನರ ಒಂದು ದೇಹದ ಒಂದು ಸ್ಥಿತಿ ಕೂಡ ಆಗಿರುತ್ತೆ. ಅದಕ್ಕೆ ಜೊತೆಗೆ ಭಾಳ ಕೋಪ, ನ್ಯಾಯಾಧೀಶರು ಅಂತ ಕರಿತೀವಿ ನಾವು ಶನಿ ಭಗವಾನರನ್ನ, ನ್ಯಾಯಾಧೀಶರು ಅಂತ ಕರಿತೀವಿ. ನಮಗೆ ಏನು ದ್ವಾದಶ ಒಂದು ರಾಶಿಗಳಲ್ಲಿ ಮುಖ್ಯವಾಗಿ ನೋಡೋಕ್ಕೆ ಹೋದಾಗ ನಮಗೆ ತುಲಾ ರಾಶಿಯಲ್ಲಿ ಶನಿ ಭಗವಾನರು ಉಚ್ಚ ಸ್ಥಾನದಲ್ಲಿರ್ತಾರೆ. ಹಾಗೆ ಮೇಷರಾಶಿಯಲ್ಲಿ ಶನಿ ಭಗವಾನರು ನೀಚ ಸ್ಥಾನದಲ್ಲಿರ್ತಾರೆ. ಇನ್ನು ಇವರ ದೃಷ್ಟಿ ಯಾವಾಗಲೂ ಅಷ್ಟೇ 3ನೇ ಮನೆಯ ದೃಷ್ಟಿಯಾಗಿರುತ್ತೆ, ಹಾಗೆ 7ನೇ ಮನೆಯ ದೃಷ್ಟಿಯಾಗಿರುತ್ತೆ, 10ನೇ ಮನೆ ದೃಷ್ಟಿಯಾಗಿರುತ್ತೆ. ನಾವು ನಮ್ಮ ಮನೆಗಳಲ್ಲಿ 3ನೇ ಮನೆ ಅಂದಾಗ ಅದು ಸಹೋದರರ ಮನೆ ಆಗಿರುತ್ತೆ. ಇನ್ನು 7ನೇ ಮನೆ ಎಲ್ಲ ಗ್ರಹಗಳ ದೃಷ್ಟಿ ಕೂಡ 7ನೇ ಮನೆ ಇರುತ್ತೆ. 7ನೇ ಮನೆ ಅಂತ ಹೇಳಿದಾಗ ನಮಗೆ ಸಾಮಾನ್ಯವಾಗಿ ಸ್ನೇಹಿತರಿರ್ಬೋದು, ಹೆಂಡತಿ ಇರ್ಬೋದು, ಈ ರೀತಿ ಅದೊಂದು 7ನೇ ಮನೆ ತೋರಿಸ್ತಕ್ಕಂಥದ್ದು. ಇನ್ನು 10 ಅಂದಾಗ ಕರ್ಮ, ವೃತ್ತಿಯನ್ನು ಅವಲಂಬಿಸಿ ಇರ್ತಕ್ಕಂಥ ಮನೆ ಕೂಡ 10ನೇ ಮನೆ. ಅಂದರೆ 3, 7, 10ರ ದೃಷ್ಟಿ ಇರ್ತಕ್ಕಂಥ ಒಂದು ವಿಶೇಷವಾದ ಗ್ರಹ ಕೂಡ ಆಗಿರುತ್ತೆ. ಇನ್ನು ಶನಿ ಸಂಚಾರ 29ನೇ ತಾರೀಕು 3ನೇ ತಿಂಗಳು 2025ರಿಂದ 2.5 ವರ್ಷಗಳ ಕಾಲ ಅಂದರೆ 3/6/2027 ತನಕ ಜಲತತ್ವ ರಾಶಿಯಾಗಿರ್ತಕ್ಕಂಥ ಮೀನ ರಾಶಿಯಲ್ಲಿ ಈಗಾಗಲೇ ಕುಂಭ ರಾಶಿಗೆ ಸಾಡೆ ಸಾತಿಯ 2.5 ವರ್ಷ ಮುಗಿದು 5 ವರ್ಷ ಆಗ್ತಾ ಇದೆ. ಇನ್ನು ಹಾಗೆ ಈಗ ನಮಗೆ ಮೀನರಾಶಿಗೂ ಸಹ ಲಾಸ್ಟ್ ಕುಂಭರಾಶಿಗೆ ಕಡೆಯ ಭಾಗ ಆಗಿದ್ದು ಮೀನರಾಶಿಗೆ 2ನೇ ಹಂತ ಆಗಿರುತ್ತೆ. ಇನ್ನು ಮೇಷರಾಶಿಗೆ ಈಗ ಪ್ರಾರಂಭಿಕ ಒಂದು ಸಾಡೆ ಸಾತಿಯ ಕಾಲ ಕೂಡ ಆಗಿರುತ್ತೆ. ಮೇಷರಾಶಿಗೆ ಪ್ರಾರಂಭಿಕ ಸಾಡೆ ಸಾತಿ, ಜಲತತ್ವ ರಾಶಿಯಲ್ಲಿ ಭಗವಾನರ
ಒಂದು ಸಂಚಾರ ಆಗ್ತಾ ಇದೆ, ಸಂಚಾರ ಪ್ರಾರಂಭ ಮಾಡ್ತಾ ಇದ್ದಾರೆ. ಪೂರ್ವಾಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರದ 4ನೇ ಪಾದದ ಮುಖೇನ 29ನೇ ತಾರೀಕು ಮೀನರಾಶಿಗೆ ಶನಿ ಭಗವಾನರು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಒಂದು ರಾಶಿಗೆ 30 ವರ್ಷಗಳಿಗೆ ಒಮ್ಮೆ, ಒಂದು ರಾಶಿಗೆ 30 ವರ್ಷಗಳಿಗೆ ಒಮ್ಮೆ ಸಾಡೆ ಸಾತಿ ಪ್ರಾರಂಭ ಆಗ್ತಕ್ಕಂಥದ್ದು. ನಮಗೆ ಈ ಸಾಡೆ ಸಾತಿ ಅಥವಾ ಶನಿ ಭಗವಾನರ ಪ್ರವೇಶದಿಂದ ಏನೇನಾಗುತ್ತೆ ಪ್ರಪಂಚದಲ್ಲಿ ಅಂದಾಗ ಆಧ್ಯಾತ್ಮಿಕ ಬೆಳವಣಿಗೆಗಳು ತುಂಬ ಚೆನ್ನಾಗಾಗತ್ತೆ. ಯಾಕೆಂದರೆ ಗುರು ಅಂತಕ್ಕಂತಹವನು ನಮಗೆ ಬಹು ವಿಶೇಷವಾಗಿ ಧರ್ಮಕಾರಕ. ಆ ಧರ್ಮಕಾರಕನ ಮನೆಯಲ್ಲಿ ಕರ್ಮಕಾರಕ ಬರ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ದೇಶದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಸ್ವಲ್ಪ ಭಾವನಾತ್ಮಕ ಸನ್ನಿವೇಶಗಳು, ಅದರಲ್ಲಿ ಭಾರತ ದೇಶದಲ್ಲಿ ಬಹುಮಟ್ಟಿಗೆ ನವಗ್ರಹಗಳ ಬಗ್ಗೆ ಆಗ್ಬೋದು, ಆಧ್ಯಾತ್ಮಿಕ ಆಗ್ಬೋದು, ನಮಗೆ ಸಂಸ್ಕಾರ ಇರ್ತಕ್ಕಂಥದ್ದು ಕೂಡ ಆ ಸಂಸ್ಕಾರದಲ್ಲಿ ಹೆಚ್ಚು ಬೆಳವಣಿಗೆಗಳಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಇರುತ್ತೆ. ಇನ್ನು ಪಾಲುದಾರಿಕೆಗಳಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥದ್ದು, ಸಹೋದರರಿರ್ಬೋದು, ಅಕ್ಕ ತಂಗಿಯರು, ಅಣ್ಣ ತಮ್ಮದರ ಬಗ್ಗೆ ಹೆಚ್ಚು ಗೌರವಗಳು ಕೂಡ ಈ ಸಮಯದಲ್ಲಿ ಉಂಟಾಗ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಬೇರೆ ಬೇರೆ ದೇಶಗಳೊಂದಿಗೆ ಒಂದು ಭಾವನಾತ್ಮಕ ಸನ್ನಿವೇಶಗಳು, ಸಂಬಂಧಗಳು ಬೆಳೀತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಈ ರೀತಿ ಶನಿ ಭಗವಾನರು ಜಲತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವಾಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ 3 ನಕ್ಷತ್ರಗಳ ಮುಖೇನ ಹೋಗ್ತಾ ಇರ್ತಕ್ಕಂಥ ಸಂಚಾರ ಆಗ್ತಕ್ಕಂಥ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಸುನಾಮಿಗಳು, ಭೂಕಂಪಗಳು, ಪ್ರಳಯಗಳು ಬರ್ತಾ ಇರ್ತಕ್ಕಂಥ ಸಂವತ್ಸರ ಕೂಡ ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂವತ್ಸರ ಕೂಡ ಆಗಿರೋದ್ರಿಂದ ಹಾಗಾಗಿ ಈ ವರ್ಷ ಹಾಗೆ 2027 ತನಕ ನಾವು ನೋಡೋಕೆ ಹೋದಾಗ ಅಲ್ಲಿ ಪರಾಭವ ನಾಮ ಸಂವತ್ಸರ ಕಡೆಯ ಭಾಗದಲ್ಲಿ ಬರ್ತಾ ಇರತಕ್ಕಂಥದ್ದು. ಈಗ ನಮಗೆ ವಿಶ್ವಾವಸು ನಾಮ ಸಂವತ್ಸರ, ಈ ಎರಡರ ಮಧ್ಯೆ ಸ್ವಲ್ಪ ಸುನಾಮಿಗಳಾಗ್ಬೋದು, ಭೂಕಂಪಗಳಾಗ್ಬೋದು, ಆಮೇಲೆ ನಿಜವಾದ ಸ್ವರೂಪಗಳು ಈಚೆಗೆ ಬಯಲು ಬರ್ತಕ್ಕಂಥ ಸಂದರ್ಭ ಕೂಡ ಶನಿ ಭಗವಾನರಿಂದ ಆಗ್ತಕ್ಕಂಥದ್ದು. ಶನಿಯ ಕಾಟ ಇಲ್ಲದೆ ಇರತಕ್ಕಂಥವರೇ ಇಲ್ಲ. ದೇವಾನು ದೇವತೆಗಳು, ರಾಜಾದಿರಾಜಗಳು ಎಲ್ಲರಿಗೂ ಸಹ ಆ ಶನಿ ಭಗವಾನರ ಒಂದು ಅವಕೃಪೆ ಅಂತ ಹೇಳ್ಬೋದು, ಕೃಪೆ ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಬಹುಮಟ್ಟಿಗೆ ಎಲ್ಲರ ನಿಜ ಸ್ವರೂಪ ಗೊತ್ತಾಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಶಿಸ್ತುಬದ್ಧಿನ ಜೀವನ ನಡೆಸ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರದ ಅಧಿಪತಿಯಾಗಿರ್ತಕ್ಕಂಥ ಶನಿ ಭಗವಾನರು ಪುಷ್ಯ ನಕ್ಷತ್ರ ಅಂದರೆ ಕರ್ಕಾಟಕ ರಾಶಿಯಲ್ಲಿ, ಅನುರಾಧ ಅಂದರೆ ವೃಶ್ಚಿಕ ರಾಶಿಯಲ್ಲಿ, ಹಾಗೆ ಉತ್ತರಾಭಾದ್ರ ಅಂದಾಗ ಮೀನ ರಾಶಿಯಲ್ಲಿಯೇ ಬರ್ತಕ್ಕಂಥ ಈ ನಕ್ಷತ್ರಗಳ ಒಂದು ವ್ಯಕ್ತಿಗಳಿಗೂ ಸಹ ಶಿಸ್ತು ಹೆಚ್ಚು ಉದ್ಯೋಗದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಹಾಗೆ ಕ್ರಮಬದ್ಧತೆ ಇರತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಇಲ್ಲಿ ಬಹು ವಿಶೇಷವಾಗಿ ಭೂಮಿಯಲ್ಲಿ ಹೆಚ್ಚು ಬದಲಾವಣೆಗಳು, ಜಲತತ್ವ ರಾಶಿಯ ಮುಖೇನ ಇವರು ಸಂಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಸುನಾಮಿಗಳು, ಪ್ರಕೃತಿ ವಿಕೋಪಗಳು ಕೂಡ ಸ್ವಲ್ಪ ಬರ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ. ವೃತ್ತಿಯಲ್ಲಿ ಕೆಲವರಿಗೆ ಬದಲಾವಣೆ ಆಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನಾಯಕತ್ವಗಳಲ್ಲಿ ಭಿನ್ನಾಭಿಪ್ರಾಯಗಳ ಜೊತೆಗೆ ನಿಜವಾದ ಯಾರು ನಾಯಕತ್ವ, ನಿಜವಾದ ಒಂದು ಯೋಗ್ಯತೆ ಇರ್ತಕ್ಕಂಥವರ ಒಂದು ಹೆಚ್ಚು ಶಕ್ತಿ ಕೂಡ ಅವ್ರಿಗೆ ಬರ್ತಕ್ಕಂಥದ್ದು. ನ್ಯಾಯಾಧೀಶರೇ ಆಗಿರ್ತಕ್ಕಂಥ ಶನಿ ಭಗವಾನರು ನ್ಯಾಯವನ್ನು ಮಾಡೋಕ್ಕೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಪ್ರಯತ್ನವನ್ನು ಕೂಡ ಪಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಮೀನರಾಶಿಯ ಒಂದು ವಿಶೇಷ ಅಂತ ಹೇಳಿದಾಗ ಆ ರಾಶಿ ಗುರುವಿನ ರಾಶಿ ಆಗಿರುತ್ತೆ. ನಾವು ಧನುಸು ರಾಶಿ, ಮೀನ ರಾಶಿಗೆ ಶನಿ ಭಗವಾನರ ಪ್ರವೇಶ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರಾಶಿಯಲ್ಲಿ ಅವರಿಗೆ ಹೆಚ್ಚು ಕಂಟಕಗಳು ಕೊಡೋದಿಲ್ಲ. ಇನ್ನು ದ್ವಾದಶ ರಾಶಿಗಳ ಫಲವನ್ನು ಕೂಡ ನಾವು ನೋಡಿಕೊಂಡು ಹೇಳ್ಕೋಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಶಿವನ ಆರಾಧನೆ ಮಾಡ್ಕೊಳ್ಳತಕ್ಕಂಥದ್ದು, ದುರ್ಗಾರಾಧನೆ ಮಾಡ್ಕೊಳ್ಳೋದು, ಹನುಮನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಬಹುಮುಖ್ಯವಾಗಿ ಕಾಲಭೈರವನ ಆರಾಧನೆಯನ್ನು ಯಾರು ಮಾಡ್ಕೊಳ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಶನಿಯ ಒಂದು ಅವಕೃಪೆ ಕಡಿಮೆಯಾಗಿ ಕೃಪೆ ಜಾಸ್ತಿ ಆಗುತ್ತೆ. ಇಲ್ಲಿ ಶನಿ ಭಗವಾನರು ಕೇವಲ ಮೀನರಾಶಿಗೆ ಬಂದಿರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ನೋಡೋಕ್ಕೆ ಹೋದಾಗ ಮೇಷರಾಶಿಯಲ್ಲಿ ಈಗ ಸಾಡೆ ಸಾತಿ ಪ್ರಾರಂಭ ಆಗಿದ್ದು, ಕುಂಭಕ್ಕೆ ಕಡೆಯ ಭಾಗ ಆಗಿದ್ದು, ಮೀನಕ್ಕೆ ಮಧ್ಯದ ಭಾಗ ಆದರೂ ಸಹ ಎಲ್ಲ ರಾಶಿಗಳ ಮೇಲೂ ಕೂಡ ಇದರ ಪ್ರಭಾವ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಆ ಕರ್ಮಕಾರಕನ ಅನುಗ್ರಹಕ್ಕಾಗಿ ನಾವು ದುರ್ಗಾರಾಧನೆ ಯಥಾವಿಧಿಯಾಗಿ ಸ್ವಲ್ಪ ಸ್ವಚ್ಛತೆ, ಯಾರು ಶುದ್ಧವಾಗಿರ್ತಾರೆ, ಸ್ವಚ್ಛವಾಗಿರ್ತಾರೆ, ಒಂದು ಒಳ್ಳೆಯ ಮನಸ್ಸಿಟ್ಕೊಂಡಿರ್ತಾರೆ, ಧರ್ಮದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಈ ಶನಿ ಕೃಪೆ ತುಂಬ ಪಾಸಿಟಿವ್ ಆಗಿರುತ್ತೆ, ಧನಾತ್ಮಕವಾಗಿರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ವೃತ್ತಿಯಲ್ಲೂ ಬದಲಾವಣೆ, ನಮಗೆ ಯಾರೋ ಮೋಸ ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಒಂದು ಆದಷ್ಟು ಆ ಸಮಯದಲ್ಲಿ ನಮಗೆ ಜಯ ಆಗ್ತಕ್ಕಂಥದ್ದು. ಇಲ್ಲಿ ಅರ್ಧಾಷ್ಟಮ ಈಗೇನಾಗ್ತಾ ಇದೆ,
ನಮಗೆ ಧನುಸ್ಸು ರಾಶಿಗೆ ಅರ್ಧಾಷ್ಟಮ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಆ ಧನುಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಈಗ ಪ್ರಾರಂಭ ಆಗ್ತಾ ಇರ್ತಕ್ಕಂತಹ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ನಾವು ಈಗ ಸಪ್ತಮದಲ್ಲಿದ್ದಂತಹ ಶನಿ ಭಗವಾನರು ಸಿಂಹರಾಶಿಯವರಿಗೆ ಅಷ್ಟಮಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಗ್ತಾ ಇದೆ, ಧನುಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಪ್ರಾರಂಭ ಆಗ್ತಾ ಇದೆ. ಹಾಗೆಯೇ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಪಂಚಮ ಶನಿ ಕೂಡ ಇರುತ್ತೆ. ಪಂಚಮ ಅಂದರೆ ಇದು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಅರ್ಧಾಷ್ಟಮ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ. ಇದರ ಅನುಸಾರವಾಗಿ ನಾವು ಸ್ವಲ್ಪ ಭಕ್ತಿ ಶ್ರದ್ಧೆಗಳನ್ನು ಅಳವಡಿಸ್ಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದು ಆಗ್ತಕ್ಕಂಥದ್ದು. ಶನಿ ಭಗವಾನರು ಕೇವಲ ಕೆಟ್ಟದ್ದಲ್ಲ, ಕೆಟ್ಟದ್ದನ್ನು ಮಾಡ್ತಕ್ಕಂಥವರು ಅಲ್ಲ. ಎಷ್ಟೋ ಜನ ಸಾಡೆ ಸಾತಿಯಗೆ ಬಂದಾಗ ಸಾಕಷ್ಟು ಶುಭ ಫಲಗಳು ಕೂಡ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಶನಿ ಭಗವಾನರ ದೃಷ್ಟಿಯನ್ನು ನಾವು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಅವರೇನಾಗಿರುತ್ತೆ, ಮೂರನೇ ಮನೆಯ ದೃಷ್ಟಿ ಕೂಡ ಅವ್ರಿಗೆ ಹೆಚ್ಚಾಗಿರ್ತಕ್ಕಂಥದ್ದು. ಆ ಮೂರನೇ ಮನೆ ಅಂತ ಹೇಳಿದಾಗ ಶನಿ ಭಗವಾನರು ಮೀನರಾಶಿಯಿಂದ ನಮಗೆ ವೃಷಭ ರಾಶಿಯನ್ನು ಕೂಡ ನೋಡ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯಿಂದ ವೃಷಭ ರಾಶಿಯನ್ನು ಅವರು ನೋಡ್ತಾರೆ. ಹಾಗೆ ಸಪ್ತಮ ದೃಷ್ಟಿ ಅಂತ ಹೇಳಿದಾಗ ಈ ಒಂದು ಶನಿ ಭಗವಾನರ ದೃಷ್ಟಿ ಕನ್ಯಾ ರಾಶಿಯ ಮೇಲೆ ಇರ್ತಕ್ಕಂಥದ್ದು. ವೃಷಭ ರಾಶಿ ಮೇಲೆ ದೃಷ್ಟಿ ಇರುತ್ತೆ. ಆ ದೃಷ್ಟಿಗೆ ಅನುಸಾರವಾಗಿ ಫಲಗಳನ್ನು ಕೂಡ ಕೊಡ್ತಾರೆ. ಕನ್ಯಾ ರಾಶಿ ಮೇಲೆ ದೃಷ್ಟಿ ಇರ್ತಕ್ಕಂಥದ್ದು. ಹಾಗೆಯೇ ಸಪ್ತಮ ದೃಷ್ಟಿಯಿಂದ ಧನುಸ್ಸು ರಾಶಿಗೆ ಕೂಡ ಅಂದರೆ ಎಲ್ಲೋ ಒಂದು ಕಡೆ ಶನಿ ಭಗವಾನರ 10ನೇ ದೃಷ್ಟಿಯನ್ನು ನಾವು ಗಮನಿಸಿ ನೋಡೋಕೆ ಹೋದಾಗ ಅದು ಧನುಸ್ಸು ರಾಶಿಯ ಮೇಲೆ ಕೂಡ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಶನಿಯ ಒಂದು ವಸ್ತುಗಳಾಗಿರ್ತಕ್ಕಂಥ ಎಳ್ಳೆಣ್ಣೆ ಆಗ್ಬೋದು, ಕಪ್ಪು ಎಳ್ಳಾಗ್ಬೋದು, ಹಾಗೆಯೇ ಶನಿಯ ವಸ್ತುಗಳಾಗಿರ್ತಕ್ಕಂಥ ಕಪ್ಪು ಬಟ್ಟೆಗಳಾಗ್ಬೋದು, ಇವನ್ನು ದಾನ ಮಾಡೋ ಮುಖಾಂತರ, ಹಾಗೆಯೇ ಶನಿಯ ಸ್ತೋತ್ರವನ್ನು ಮಾಡೋ ಮುಖೇನ, ಶನಿವಾರದ ಉಪವಾಸ ಇರ್ತಕ್ಕಂತಹ ಸಂದರ್ಭ, ದುರ್ಗಾರಾಧನೆ, ನರಸಿಂಹನ ಆರಾಧನೆ, ಕಾಲಭೈರವನ ಆರಾಧನೆ, ಹನುಮನ ಆರಾಧನೆ, ಪ್ರತಿನಿತ್ಯವೂ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಳ್ಳೋದ್ರಿಂದ ಇದರಿಂದ ಏನಾಗುತ್ತೆ, ಆ ಶನಿಯ ಕೃಪೆ ಅಂದರೆ ಅವಕೃಪೆ ಕಡಿಮೆಯಾಗಿ ಕೃಪೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಒಂದು ಶನಿ ಭಗವಾನರು ಈಗ 29ನೇ ತಾರೀಕು ಮಾರ್ಚ್ 2025ರಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಪ್ರಥಮ ರಾಶಿಯಾಗಿರ್ತಕ್ಕಂಥ ಮೇಷರಾಶಿ, ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಈಗಾಗಲೇ ಸಾಡೆ ಸಾತಿ ಬೇರೆ ಪ್ರಾರಂಭ ಆಗ್ತಾ ಇದೆ. 12ನೇ ಮನೆಯಲ್ಲಿ ಶನಿ ಭಗವಾನರ ಸಂಚಾರ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, 12ನೇ ಮನೆ ಅಂತ ಹೇಳಿದಾಗ ವ್ಯಯಸ್ಥಾನ ಅಂತ ಕರಿತೀವಿ ನಾವು. ದುಸ್ಥಾನಗಳಾಗಿರ್ತಕ್ಕಂಥ 6, 8, 12ನ್ನು ದುಸ್ಥಾನ ಅಂತೀವಿ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಈ ರಾಶಿಯವರಿಗೆ ಪ್ರಥಮ ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ. ಇನ್ನು ಈ ರಾಶಿಯವರಿಗೆ 10 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥ ಶನಿ ಭಗವಾನರು 2, 6 ಮತ್ತು 9ರ ದೃಷ್ಟಿ ನೋಡ್ತಾ ಇದ್ದಾರೆ. ಈ ರಾಶಿಯವರಿಗೆ ಸ್ವಲ್ಪ ದೋಷಪೂರಿತ ಅಂತೂ ಕೂಡ ನಾವು ಹೇಳ್ಬೋದು. ಸಣ್ಣ ಪುಟ್ಟ ಟೆನ್ಷನ್ ಆಗ್ತಕ್ಕಂಥದ್ದು. ಈ ಒಂದು 29ನೇ ತಾರೀಕು ಶನಿ ಭಗವಾನರು ಮೀನರಾಶಿಗೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಶನಿ ಭಗವಾನರು 2.5 ವರ್ಷ ಅಲ್ಲೇ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆರ್ಥಿಕ ನಿರ್ಲಕ್ಷ್ಯತನ. ಆರ್ಥಿಕ ಅಂದರೆ ಸ್ವಲ್ಪ ನೀವು ಎಲ್ಲ ಲೆಕ್ಕಾಚಾರಗಳನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ತೊಂದರೆ ಇಲ್ಲ. ಇದರ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಸವಾಲಿನ ವರ್ಷ ಅಂತ ಹೇಳುತ್ತೆ. ಖರ್ಚು ಜಾಸ್ತಿ ಆಗುತ್ತೆ. ಹೂಡಿಕೆಯಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ಈಗಾಗಲೇ ಹಳೆ ಕಾಯಿಲೆ ಇದ್ದರೆ ಕರೆಕ್ಟಾಗಿ ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಇರೋದಿಲ್ಲ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು. ಆದರೆ ಬದಲಾವಣೆ ನ್ಯಾಯವಾಗಿದ್ದರೆ ಆದರೆ ನಿಮಗೆ ಪ್ರಮೋಷನ್ ಸಿಗುತ್ತೆ. ಸ್ವಲ್ಪ ಟೆನ್ಷನ್ಸ್ ಅಥವಾ ಯಾವುದೋ ಒಂದು ಅನ್ಯಾಯದ ಮಾರ್ಗ ಆದಾಗ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ. 2, 6, 9ರ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಏರುಪೇರು ಆದರೂ ಕೂಡ ಸರಿ ಹೋಗ್ತಕ್ಕಂಥ ಯೋಗ. ಇನ್ನು 6ನೇ ಮನೆಯ ದೃಷ್ಟಿ ಕೂಡ ಇರ್ತಕ್ಕಂಥದ್ದಾಗಿರೋದ್ರಿಂದ ಆರೋಗ್ಯದಲ್ಲಿ ಹುಷಾರಾಗಿರಿ. ಹಾಗೆಯೇ 9ರ ದೃಷ್ಟಿ ಅಂದರೆ ತಂದೆಯ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಇವರಿಗೆ ವಿವಾಹ ಯೋಗ ಕೂಡ ಈ ವರ್ಷದಲ್ಲಿ ಆಗ್ತಕ್ಕಂಥಂದರೆ ಈ ಸಮಯದಲ್ಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಮನೆ ಕಟ್ಕೊಳ್ತಕ್ಕಂಥದ್ದು, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ನಿರ್ವಹಣೆಯಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಸ್ವಲ್ಪ ಮಾನಹಾನಿ ಅಂತ ಹೇಳುತ್ತೆ. ಬೇರೆಯವರನ್ನು ತೇಜೋವಧೆ ಮಾಡೋಕ್ಕೆ ಹೋಗಬೇಡಿ, ಬೇರೆಯವರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಪರಿಸರವನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ, ಶುದ್ಧವಾಗಿ ಇಟ್ಕೊಂಡಿದ್ದೆ ಆದರೆ ಈ ಶನಿಯ ಒಂದು ಸಾಡೆ ಸಾತಿಯ ಕೃಪೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅವಘಡ ಅವಾಂತರ ಕಡಿಮೆ ಆಗ್ತಕ್ಕಂಥದ್ದು, ತೀವ್ರತೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ತಿರುಗಾಟ ಇರುತ್ತೆ. ಭೋಜನದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಒಳ್ಳೆ ಭೋಜನ, ಅಲ್ಪ ಭೋಜನ ಜಾಸ್ತಿ ಮಾಡ್ಕೊಳ್ಳಿ. ಕೃಷಿಯಿಂದ ಲಾಭ ಆಗ್ತಕ್ಕಂಥದ್ದು. ಹಾಗೆ ಕೆಲವು ದಂಡಗಳು ಕೂಡ ವಿಧಿಸ್ತಾರೆ. ಈಗ ನೀವು ವೆಹಿಕಲ್ ತೊಗೊಂಡು ಹೋಗ್ತಾ ಇರ್ತೀರಾ,
ಟ್ರಾಫಿಕ್ಕಿಂದ ಯಾವುದೋ ಒಂದು ದಂಡ ಕೂಡ, ಅಥವಾ ಅಲ್ಲಿ ಏನೋ ಒಂದು ತಪ್ಪು ಮಾಡ್ತೀರಾ, ಹೆಲ್ಮೆಟ್ ಹಾಕಿಲ್ವೋ, ಡಾಕ್ಯುಮೆಂಟ್ಸ್ ಇಲ್ವೋ, ಅದರಿಂದ ಕೂಡ ತೊಂದರೆ ಆಗ್ತಕ್ಕಂಥದ್ದು, ಸ್ವಲ್ಪ ಹಿತಶತ್ರುಗಳ ಕಾಟ ಜಾಸ್ತಿ ಆಗ್ತಕ್ಕಂಥ ಯೋಗ. ಭೂಮಿಯ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಆದರೆ ಸಾಡೆ ಸಾತಿಯ ಪ್ರಥಮ ಭಾಗ ಕೆಲವರಿಗೆ ದಶಾಕಾಲಕ್ಕೆ ಅನುಸಾರವಾಗಿ ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಬಾಧಕಾಧಿಪತಿ ಕೂಡ ಏಪ್ಪನೇ ಆಗಿರೋದ್ರಿಂದ ಮೇಷರಾಶಿಗೆ ಸ್ವಲ್ಪ ಟೆನ್ಷನ್ಗಳಾದರೂ ಕೂಡ ತಿದ್ದುಕೊಳ್ತಕ್ಕಂಥ ಶಕ್ತಿ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಪ್ರತಿ ವಿಷಯದಲ್ಲೂ ಕೂಡ ಯೋಚನೆಯಿಂದ ಮಾಡಿಕೊಂಡು, ಪ್ರತಿ ವಿಷಯದಲ್ಲೂ ಸ್ವಲ್ಪ ಗೋ ಫಾರ್ ಸೆಕೆಂಡ್ ಥಾಟ್ ಅಂತೂ ಕೂಡ ನಾವು ಹೇಳ್ತೀವಿ. ಮೇಷರಾಶಿಯ ಮಹಿಳೆಯರಿಗೆ ಈ ಒಂದು ಸಾಡೆ ಸಾತಿಯ ಭಾಗವನ್ನು ನಾವು ಗಮನಿಸಿ ನೋಡೋಕೆ ಹೋದಾಗ ಉದ್ಯೋಗದಲ್ಲಿ ಇವರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ. ದಾಯಾದಿ ಕಲಹಗಳು ಸ್ವಲ್ಪ ಈ ರಾಶಿಯವರಿಗೆ ಜಾಸ್ತಿನೇ ಇರ್ತಕ್ಕಂಥದ್ದು ಇರುತ್ತೆ. ಪ್ರಯಾಣದಲ್ಲಿ ಒಂಚೂರು ಜಾಗೃತಿಯಾಗಿರಬೇಕು. ಸಾಡೆ ಸಾತಿ ಪ್ರಥಮ ಭಾಗ ಬಂದಾಗ ಪ್ರಯಾಣದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಮತ್ತು 10 ಮತ್ತು 11ರ ಅಧಿಪತಿ ಬಂದಾಗ, ದುಡ್ಡು ಬಂದಾಗ ಅಥವಾ ಆಸ್ತಿ ಬಂದಾಗ, ಐಶ್ವರ್ಯ ಬಂದಾಗ, ಅನುಕೂಲ ಆದಾಗ ಸ್ವಲ್ಪ ಗುಟ್ಟನ್ನು, ಸೀಕ್ರೆಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ. ಹಾಗೆಯೇ ವೃತ್ತಿಯಲ್ಲಿ ಸದಾ ನಗ್ತಾ ಇರಬೇಕು ವೃತ್ತಿಯಲ್ಲಿ. ಯಾಕೆಂದರೆ 10ನೇ ಮನೆಯ ಅಧಿಪತಿ ಕೂಡ ಯಪ್ಪ ಆಗಿರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ನಗ್ತಾ ಎಲ್ರಿಗೂ ಸಹಾಯ ಮಾಡೋದು, ಬೇರೆಯವ್ರ ಬಗ್ಗೆ ಕರುಣೆಯನ್ನು ತೋರ್ಸೋಕೆ ಹೋದಾಗ ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. 12ನೇ ಮನೆಯಲ್ಲಿ ದುಸ್ಥಾನದಲ್ಲಿ ಶನಿಯ ಸಂಚಾರ, ಹಾಗೆಯೇ ಸಾಡೆ ಸಾತಿಯ ಪ್ರಾರಂಭಿಕ ಕಾಲವನ್ನು ನೋಡೋಕೆ ಹೋದಾಗ ಅನುಮಾನಗಳು ಬೇಡ. ಪ್ರತಿಯೊಬ್ಬರ ಮೇಲೂ ಅನುಮಾನ ಇಟ್ಕೊಳ್ಳೋಕೆ ಹೋದಾಗ ಅದರಿಂದ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಋಣಗಳು ಏನಾದರೂ ಇದ್ದರೆ ಸಾಲ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳಿ. ಹೊಸದಾಗಿ ಯಾವುದಕ್ಕೂ ಹೆಚ್ಚು ಆಸಕ್ತಿಯನ್ನು ವಹಿಸೋಕೆ ಹೋಗಬೇಡಿ. ವಾಹನದ ವಿಷಯದಲ್ಲಿ ಜಾಗೃತಿಯಾಗಿದ್ದಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಇರುತ್ತೆ. ಪ್ರತಿನಿತ್ಯವೂ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಎಲ್ಲಿಷ್ಟರವರೆಗೂ ಶನಿ ಭಗವಾನರು ಮೀನರಾಶಿಯಲ್ಲಿರೋ ತನಕ ಈ ಸ್ತೋತ್ರವನ್ನು ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶನಿವಾರಗಳು ಸಾಧ್ಯವಾದಷ್ಟು ಶನಿವಾರಗಳು ಸ್ವಲ್ಪ ಉಪವಾಸ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಪ್ರಾಣಿಗಳಿಗೆ, ಪಶು ಪಕ್ಷಿಗಳನ್ನು ಸ್ವಲ್ಪ ಹೆಚ್ಚು ಪ್ರೀತಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರು ಈ ಸಾಡೆ ಸಾತಿಯ ಕಾಲದಲ್ಲಿ ಸಾಧ್ಯವಾದರೆ ವರ್ಷಕ್ಕೆ 2 ಬಾರಿಯಾದರೂ ಶನಿ ಶಾಂತಿ ಮಾಡಿಸ್ಕೋಬೇಕಾಗತ್ತೆ. ಶನಿಯ ಒಂದು ನವಗ್ರಹ ಒಂದು ಏನಾದರೂ ನವಗ್ರಹ ಶಾಂತಿ ಇರ್ಬೋದು, ಶನಿ ಶಾಂತಿ ಮಾಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಶಮಿ ಅಂದರೆ ಬನ್ನಿ ವೃಕ್ಷವನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ದಾನ ಕೊಟ್ಟು ಬಂದಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಕಂಬಳಿ ದಾನ ಮಾಡ್ತಕ್ಕಂಥದ್ದು, ಅಂಗವಿಕಲರ ಬಗ್ಗೆ ಹೆಚ್ಚು ಆಸಕ್ತಿ, ಅಂದರೆ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಕರುಣೆ ತೋರಿಸೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಈ ಒಂದು ಸಾಡೆ ಸಾತಿಯ ಪ್ರಾರಂಭಿಕ ಕಾಲ ಅಂದರೆ 29ನೇ ತಾರೀಕು ಶನಿ ಭಗವಾನರು ಮೀನರಾಶಿಗೆ ಬಂದಂತಹ ಆ 15 ದಿನಗಳ ಒಳಗಡೆ ಒಂದು ಶನಿಯ ಅಭಿಷೇಕ, ಶನಿ ಪೂಜೆ ಮಾಡಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಮೇಷರಾಶಿಯವರಿಗಿರುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ಈ ರಾಶಿಯವರಿಗೆ 11ನೇ ಮನೆಯಲ್ಲಿ ಶನಿ ಭಗವಾನರ ಸಂಚಾರ ಅಂತ ಹೇಳಿದ್ರೆ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಶನಿ ಭಗವಾನರು 3, 6, 11 3 ಮತ್ತು 6, 11ರಲ್ಲಿ ಶುಭ ಫಲಗಳನ್ನು ಕೊಡ್ತಾರೆ. ವೃಷಭ ರಾಶಿಯವರಿಗೆ ಇಲ್ಲಿ ಡಬಲ್ ಧಮಾಕ, ಅಂದರೆ ಅದೃಷ್ಟ ಅನ್ನೋದು 2 ಭಾಗ ಜಾಸ್ತಿ ಇದೆ. ಯಾಕೆಂದರೆ ಈ ರಾಶಿಯವರಿಗೆ ಗುರುಬಲ ಬೇರೆ ಮೇ 14ನೇ ತಾರೀಕು ಬರ್ತಾ ಇದೆ. ಇನ್ನು ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದವರಿಗೆ ಇವರಿಗೆ ಈ ಒಂದು ವೃಷಭ ರಾಶಿಗೆ ಅಳಪಡ್ತಕ್ಕಂಥವರು ಕೂಡ ಆಗಿರ್ತಾರೆ. 5 ಮತ್ತು 8ರ ದೃಷ್ಟಿ ಇರ್ತಕ್ಕಂಥದ್ದು, 3, 5, 8ರ ದೃಷ್ಟಿ ಇರ್ತಕ್ಕಂಥ ಶನಿ ಭಗವಾನರು ಕೂಡ ಆಗಿರ್ತಾರೆ. 9 ಮತ್ತು 10ರ ಅಧಿಪತಿ ಆಗಿರ್ತಾರೆ. 11ನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಇದರಿಂದ ಯೋಗಕಾರಕ ಲಾಭಗಳು ಜಾಸ್ತಿ ಆಗಿರುತ್ತೆ, ಎಕ್ಸ್ಪೆಕ್ಟೇಷನ್ಸು ಕಂಪ್ಲೀಟ್ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ. ಯಾವಾಗಲೂ ಪಾಪಗ್ರಹಗಳು 11, 6 ಮತ್ತು 3ರಲ್ಲಿ ಬಂದಾಗ ಅದು ಸಾಕಷ್ಟು ಶುಭ ಫಲಗಳು ಕೂಡ ನಮಗೆ ಬರ್ತಕ್ಕಂಥ ಸಾಧ್ಯತೆ. ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳುತ್ತೆ, ಸಾಕಷ್ಟು ಶುಭ ಆಗುತ್ತೆ. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ವೃತ್ತಿಯಲ್ಲಿ ಬಡ್ತಿ, ವಾಹನ ಯೋಗ ಇರತಕ್ಕಂಥದ್ದು. ಆದರೆ ಅಹಂ ಬಂದಾಗ ಶನಿ ಭಗವಾನರ ಒಂದು ಇದೇನು ವೀಕ್ನೆಸ್ ಏನು ಅಂದರೆ, ಎಲ್ಲವೂ ಚೆನ್ನಾಗಿದ್ದು, ಅದೃಷ್ಟ ಚೆನ್ನಾಗಿದ್ದು, ಅಹಂ ಬಂದಾಗ ಅವರಲ್ಲಿ ಕಡಿವಾಣ ಕೂಡ ಹಾಕ್ತಕ್ಕಂಥ ಸಾಧ್ಯತೆ ಶನಿ ಭಗವಾನರಿರುತ್ತೆ. ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಭೂಮಿಯ ವಿಷಯದಲ್ಲಿ ನೀವೇನಾದರೂ ಎಲ್ಲೋ ಒಂದು ಕಡೆ ಅಕ್ರಮ ಎಸಗಿದ್ದೆ ಆದರೆ ಅದಕ್ಕೆ ತಕ್ಕ ಶಿಕ್ಷೆ ಕೂಡ ಆಗ್ತಕ್ಕಂಥ ಜಾಸ್ತಿ ಆಗುತ್ತೆ. ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಗೃಹ ನಿರ್ಮಾಣ ಯೋಗ, ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಅಲ್ಪ ಅನಾರೋಗ್ಯ ಕಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಇನ್ನು ಪೂರ್ವಿಕರ ಆಸ್ತಿ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ
ಯೋಗ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥದ್ದು, ಮಕ್ಕಳ ವಿಷಯದಲ್ಲಿ ಪ್ರಗತಿ ಇರ್ತಕ್ಕಂಥದ್ದು, ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಮಕ್ಕಳು ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ, ಮಕ್ಕಳ ವಿವಾಹ ವಿಷಯಗಳಲ್ಲೂ ಕೂಡ ಯಾರಿಗೋ ನಿಮಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. 8ರ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಇಲ್ಲಿ 8ರ ದೃಷ್ಟಿ ಅಂದರೆ ಆಯುಷ್ಕಾರಕ ಸ್ಥಾನ. ಹಾಗಾಗಿ ಅಲ್ಲಿ ಏನು ನೋಡ್ಕೋಬೇಕು, ಸ್ವಲ್ಪ ವಾಹನ ವಿಷಯದಲ್ಲಿ ಆಗ್ಬೋದು, ಆರೋಗ್ಯದ ವಿಷಯದಲ್ಲಿ ಜಾಗ್ರತೆಯಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ತಾಯಿಯ ಚಿಂತೆ ಕಾಡ್ತಕ್ಕಂಥದ್ದು. ಆದರೆ ಈ ಒಂದು ರಾಶಿಯವರಿಗೆ ಆರೋಗ್ಯ ವೃದ್ಧಿನೂ ಇರುತ್ತೆ, ಧನಲಾಭ ಇರುತ್ತೆ, ಆಕಸ್ಮಿಕ ಯೋಗಗಳಿರ್ತಕ್ಕಂಥದ್ದು, ಸಂತೋಷ ಇರತಕ್ಕಂಥದ್ದು, ಹೆಂಡತಿ ಮಕ್ಕಳಿಂದ ಚೆನ್ನಾಗಿರುತ್ತೆ, ಒಳ್ಳೆ ಸ್ನೇಹಿತರು ಸಿಗ್ತಾರೆ, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವೃಷಭ ರಾಶಿಯವರಿಗೆ ಜೊತೆಗೆ ಏನು ಅಂದರೆ ರಾಜಕೀಯ ಯೋಗ ಕೂಡ ಈ ಒಂದು ಸಮಯದಲ್ಲಿ ಶನಿ ಸಂಚಾರದಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಭರಣ ಮಾಡ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ನಟನೆ ಇರ್ಬೋದು, ಕಲಾವಿದರು, ಸಾಹಿತಿಗಳು, ಶಿಕ್ಷಕರು, ಇವರಿಗೆಲ್ಲ ಈ ಒಂದು ಸಮಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ವಾಹನ ಯೋಗ ಚೆನ್ನಾಗಿದೆ, ಸಹೋದರ ಸಹೋದರಿಯರ ಜೊತೆ ಒಳ್ಳೆ ಬಾಂಧವ್ಯಗಳಿರುತ್ತೆ, ಸ್ವಲ್ಪ ಸ್ವಾವಲಂಬಿಗಳಾಗಿ ಬದುಕ್ತೀರಾ, ಋಣಮುಕ್ತರಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಶನಿ ಸಂಚಾರದ ಫಲಾಫಲಗಳು ಕೂಡ ತುಂಬ ಚೆನ್ನಾಗಿದೆ. ಈ ರಾಶಿಯವರು ಸಾಧ್ಯವಾದಷ್ಟು ಹನುಮನ ಆರಾಧನೆ ಮಾಡ್ಕೋಬೇಕು. ಓಂ ಹಂ ಹನುಮತೇ ನಮಃ, ಆಂಜನೇಯನಿಗೆ ಅಭಿಷೇಕ ಮಾಡಿಸ್ಕೊಳ್ಳೋದು. ಶನಿವಾರ ಯಾರಾದರೂ ಭಜನೆ ಮಾಡ್ತಾ ಇದ್ರೆ ಅಲ್ಲಿ ಪ್ರಸಾದಕ್ಕಾಗಲಿ ಅಥವಾ ಏನಾದರೂ ಸಹಾಯ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಹನುಮನ ಸ್ಮರಣೆ ಮಾಡ್ಕೊಳ್ಳೋದು, ಹನುಮನ ಆರಾಧನೆ ಮಾಡ್ಕೊಳ್ಳೋದು, ಪ್ರತಿನಿತ್ಯವೂ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶನಿವಾರ ಸಾಧ್ಯವಾದರೆ ದೀಪಗಳಿಗೆ, ಹನುಮನ ದೇವಸ್ಥಾನದಲ್ಲಿ ದೀಪಗಳಿಗೆ ಎಣ್ಣೆಯನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೂ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಅಂದರೆ ಶನಿ ಸಂಚಾರದ ಫಲದಿಂದ ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ. ಈ ರಾಶಿಯವರಿಗೆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಇವತ್ತಿನ ದಿವಸ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಸ್ವಲ್ಪ ಮಿಶ್ರ ಫಲ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಇರ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದವರು ಮಿಥುನ ರಾಶಿಗೆ ಒಳಪಡ್ತಕ್ಕಂಥವರು ಕೂಡ ಆಗಿರ್ತಾರೆ. ಈ ರಾಶಿಯವರಿಗೆ 4ರ ದೃಷ್ಟಿ ಇರ್ತಕ್ಕಂಥದ್ದು. ಹಾಗೆಯೇ ಈ ಒಂದು 8 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥವನು 12, 4, 7ರ ದೃಷ್ಟಿ ಇರ್ತಕ್ಕಂಥ ಶನಿ ಭಗವಾನರಿಂದ ಆರ್ಥಿಕ ಪ್ರಗತಿ ಇರ್ತಕ್ಕಂಥದ್ದು. ಸ್ವಲ್ಪ ಮನಸ್ಸನ್ನು ನೀವು ಚಂಚಲತೆಯಿಂದ ಜಾಸ್ತಿ ಇರ್ತೀರಾ, ಅಧಿಕಾರದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಪ್ರಯತ್ನಗಳು ಜಾಸ್ತಿ ಬೇಕು, ಅವಕಾಶಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ಕಲಹಗಳು ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಅತಿಯಾದ ಸಂಚಾರ, ಸುಮ್ಮನೆ ಇರೋದೇ ಇಲ್ಲ, ನೀವು ಓಡಾಟ ಜಾಸ್ತಿ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಸ್ನೇಹಿತರ ಜೊತೆ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದು, ಪಾಲುದಾರಿಕೆ ವಿಷಯದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ, ಎಲ್ಲೋ ಒಂದು ಕಡೆ ನೀವು ನ್ಯಾಯವಾಗಿ ನಡ್ಕೊಂಡಿದ್ದೆ ಆದರೆ ಸಪ್ತಮ ದೃಷ್ಟಿ ಇರ್ತಕ್ಕಂಥ ಈ ಶನಿ ಭಗವಾನರಿಂದ ನ್ಯಾಯವಾಗಿ ನಡ್ಕೊಂಡ್ರೆ ಅಲ್ಲಿ ಫಲ ಕೊಡುತ್ತೆ. ಅನ್ಯಾಯಕ್ಕೆ ಹೋದಾಗ ಅಲ್ಲಿ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಆರ್ಥಿಕವಾಗಿ ಲಾಭ ಆಗ್ತಕ್ಕಂಥ ಯೋಗ. ಹಾಗೆಯೇ ಈ ರಾಶಿಯವರಿಗೆ ಆತುರ ಬೇಡ, ದುಡುಕುತನ ಬೇಡ ಅಂತ ಹೇಳುತ್ತೆ. ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಉಂಟಾಗ್ತಕ್ಕಂಥದ್ದು, ನಂಬಿಕೆಯ ದ್ರೋಹದ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಕುಟುಂಬದಲ್ಲಿ ಯಾರಿಗೋ ಉದ್ಯೋಗ ಸಿಗ್ತಕ್ಕಂಥದ್ದು, ಗಂಡ ಹೆಂಡತಿಯರಲ್ಲಿ ಒಬ್ಬರಿಗೆ ವೃತ್ತಿಯಲ್ಲಿ ಸಾಧ್ಯವಾದಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಮಾತಾಪಿತೃಗಳ ಕಂಟಕಗಳಂದರೆ ಅವರಿಗೆ ಆರೋಗ್ಯ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಾಗೆಯೇ ಈ ರಾಶಿಯವರಿಗೆ ಸ್ವಲ್ಪ ದಾನ ಧರ್ಮಗಳಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಾಗಿರುತ್ತೆ. ನಾಯಿಗಳಿಗೆ ಸ್ವಲ್ಪ ಆಹಾರ ಕೊಡ್ತಕ್ಕಂಥದ್ದು, ಪ್ರತಿನಿತ್ಯವೂ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಕಾಲಭೈರವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಅಮಾವಾಸ್ಯೆಯ ಕಾಲದಲ್ಲಿ ಅನ್ನದಾನವನ್ನು ಮಾಡೋದ್ರಿಂದ, ಹಾಗೆ ಅರಳಿ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಅಮಾವಾಸ್ಯೆಯ ಕಾಲದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಯಾಕೆಂದರೆ ಮಿಶ್ರ ಫಲ ಕೊಡ್ತಾ ಇದೆ. ಗಂಡ ಹೆಂಡತಿಯರಲ್ಲಿ ಹುಷಾರಾಗಿ, ಪ್ರೇಮ ವ್ಯವಹಾರಗಳಿಗೆ ಮಿಥುನ ರಾಶಿಯವರಿಗೆ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶನಿವಾರ ಸಾಧ್ಯವಾದರೆ, ಅನುಕೂಲ ಆದರೆ ಶನಿವಾರದ ದಿವಸ ಎಮ್ಮೆಗೆ ಆಹಾರವನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಯಾವಾಗಲೂ ಬೆಸ್ಸಂಖ್ಯೆಗಳಲ್ಲಿ 3 ಶನಿವಾರವನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ರಾಶಿಯ ಉದ್ದಿಮೆದಾರರಿಗೆ ಸ್ವಲ್ಪ ಬಿಲ್లుಗಳು ಬರದೇ ಇರತಕ್ಕಂಥದ್ದು, ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಗುತ್ತಿಗೆದಾರರು ಸ್ವಲ್ಪ ನ್ಯಾಯಯುತವಾಗಿ ನಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ಒಂದು ಮಿಥುನ ರಾಶಿಯವರಿಗಿರುತ್ತೆ. ಮಹಿಳೆಯರು ಸ್ವಲ್ಪ ಸ್ಟ್ರಿಕ್ಟಾಗಿರ್ತಾರೆ,
ಈ ರಾಶಿಯ ಮಹಿಳೆಯರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಖಂಡಿತವಾಗಿರ್ತಕ್ಕಂಥದ್ದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಮಿಶ್ರ ಫಲ ಇದ್ದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಶೇರ್ ಮಾರ್ಕೆಟ್ ಆಗ್ಬೋದು, ವ್ಯಾಪಾರ ಆಗ್ಬೋದು, ಹಾಗೆ ಏಜೆಂಟ್ಸ್ ಇರ್ಬೋದು, LIC ಏಜೆಂಟ್ಸ್ ಇರ್ಬೋದು, ಇವರ ವಿಷಯಗಳಲ್ಲಿ ಬಂದಾಗ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸುಳ್ಳನ್ನು ಜಾಸ್ತಿ ಯಾರು ಹೇಳ್ತಾರೋ ಈ ರಾಶಿಯವರು ಅವರಿಗೆ ಸಾಕಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಈ ಒಂದು ಪರಿಹಾರಗಳನ್ನ ಕಾಲಭೈರವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕಟಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಶನಿಯ ಸಂಚಾರದ ಫಲಾಫಲಗಳನ್ನು ನಾವು ನೋಡೋಕೆ ಹೋದಾಗ 9ನೇ ಮನೆಯ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯಸ್ಥಾನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಈ ಒಂದು ಸಮಯಕ್ಕೆ ಅನುಸಾರವಾಗಿ ನಾವು ನೋಡೋಕೆ ಹೋದಾಗ ಶನಿಯ ಒಂದು 7 ಮತ್ತು 8ರ ಅಧಿಪತಿಯಾಗಿರ್ತಕ್ಕಂಥವರು 11, 3, 5ರ ದೃಷ್ಟಿ ಇರ್ತಕ್ಕಂಥ ಈ ಸಮಯಕ್ಕೆ ನೋಡೋಕೆ ಹೋದಾಗ ಒಂದಷ್ಟು 60% ದೋಷ ಅಂತ ಹೇಳುತ್ತೆ, 40% ಶುಭ ಇರತಕ್ಕಂಥ ಒಂದು ರಾಶಿ ಕೂಡ ಇದಾಗಿರುತ್ತೆ. ಅನಿರೀಕ್ಷಿತ ಆರ್ಥಿಕ ಲಾಭ ಬರುತ್ತೆ, ಅಷ್ಟೇ ನಷ್ಟ ಕೂಡ ಆಗುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪರಂಪರಾಗತ ಆಸ್ತಿಯ ವಿಷಯದಲ್ಲಿ ಜಾಗೃತಿಯನ್ನು ತಾವು ವಹಿಸಬೇಕು. ವಿದೇಶ ಪ್ರಯಾಣ ಯೋಗ ಇರುತ್ತೆ. ಸಂಗಾತಿಯ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು ಕೂಡ ಆಗ್ತಕ್ಕಂಥ ಯೋಗ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರ ಜೊತೆ ಒಂದು ಒಳ್ಳೆಯ ಬಾಂಧವ್ಯಗಳು ಏರ್ಪಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಹಾಗೆಯೇ 5ರ ದೃಷ್ಟಿ ಇರ್ತಕ್ಕಂತಹ ಒಂದು ಶನಿ ಭಗವಾನರನ್ನು ನೋಡೋಕೆ ಹೋದಾಗ ನಿರ್ಧಾರಗಳು ಚೆನ್ನಾಗಿರುತ್ತೆ. ನಿರ್ಧಾರಗಳು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬಂದರೂ ಸಹ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ರಾಜಕೀಯ ಪ್ರಗತಿ ಇರ್ತಕ್ಕಂಥ ಒಂದು ಸಂದರ್ಭ ಕೂಡ ಇರುತ್ತೆ. ಹಾಗೆ ವಾಹನ ಯೋಗ ತುಂಬ ಚೆನ್ನಾಗಿದೆ. ಒಂದಷ್ಟು ಶೋಕದ ವಾರ್ತೆಗಳು ಅಂದರೆ ಸಂಬಂಧಿಕರ ಅಲ್ಲಿ ಏನಾದರೂ ತೊಂದರೆಗಡೆ ಒಳಪಟ್ಟು ಒಂದಷ್ಟು ಶೋಕದ ವಾರ್ತೆಗಳು ಕೂಡ ಕೇಳಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ಕೆಲವು ಸಮಯದಲ್ಲಿ ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ದೈವ ಮಾರ್ಗ ಜಾಸ್ತಿ ಆಗುತ್ತೆ, ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಏನು ಪ್ರಪಂಚ ಸಾಕಪ್ಪ ಅಂತಕ್ಕಂಥ ಭಾವನೆಗಳು ಕೂಡ ಈ ರಾಶಿಯವರಿಗೆ ಬರುತ್ತೆ. ಹಾಗೆ ವಿಮಾನ ಪ್ರಯಾಣಗಳು ಕೂಡ ಕೆಲವೊಮ್ಮೆ ಇವರಿಗೆ ಇತ್ತೀಚೆಗಂತೂ ಅದು ಸಾಧಾರಣ ಆಗಿದೆ, ಆದರೆ ಇವರಿಗೆ ಸ್ವಲ್ಪ ಜಾಸ್ತಿ ಇರತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ರಾಶಿಯ ಮಹಿಳೆಯರಿಗೆ ಉದ್ಯೋಗ ಅಥವಾ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ. ತಂದೆಯ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ಈ ರಾಶಿಯವರು ಕೊಡ್ತೀರಾ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಹಳೆಯ ಕಲಹಗಳು ಇತ್ಯರ್ಥ ಆಗುತ್ತೆ. ಹೊಸ ಲೇವಾದೇವಿಗಳಿಗೆ ಪ್ರಯತ್ನ ಪಡ್ತೀರಾ. ಶಿಕ್ಷಕರಿರ್ಬೋದು, ಹಾಗೆ ಎಲ್ಲೋ ಒಂದು ಕಡೆ ವ್ಯಾಪಾರ ಮಾಡ್ತಕ್ಕಂಥ ದಿನಸಿ ವ್ಯಾಪಾರಿಗಳಿಗಿರ್ಬೋದು, ಬಹುವಿಶೇಷವಾಗಿ PR ಅಂತ ಏನು ಕರಿತೀವಿ, ನಾವು PRO ಅಂತ ಏನು ಕರಿತೀವಿ ಅವರಿರ್ಬೋದು, ಪತ್ರಕರ್ತರಿರ್ಬೋದು, ಅವರಿಗೆಲ್ಲ ಸಾಕಷ್ಟು ಶುಭ ಆಗ್ತಕ್ಕಂಥ ಸಂದರ್ಭ ಸಹ ಕಟಕ ರಾಶಿಯವರಿಗೆ ಶನಿ ಸಂಚಾರದ ಫಲಗಳು ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ರಾಶಿಯ ಫೈನಾನ್ಸ್ ಸೆಕ್ಟರ್ ಅಂದರೆ ಹಣಕಾಸಿನ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಬಹಳಷ್ಟು ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿನಿತ್ಯವೂ ಸಹ ಈ ರಾಶಿಯವರಿಗೆ ಸ್ವಲ್ಪ 60% ಟೆನ್ಷನ್ ಇರೋದ್ರಿಂದ, ಹಾಗೆಯೇ ಗುರುಬಲ ಬೇರೆ ಹೊರಟೋಗ್ತಾ ಇರೋದ್ರಿಂದ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಮಾಡ್ಕೊಳ್ಳೋದು, ಹಾಗೆ ಗುರುಗಳ ಸ್ತೋತ್ರ ಮಾಡ್ಕೊಳ್ಳೋದು, ಹಾಗೆ ದಕ್ಷಿಣಾಮೂರ್ತಿಯ ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರ ಹೇಳ್ಕೊಂಡ್ರೂ ಆಗುತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಈ ಮಂತ್ರ ಹೇಳ್ಕೊಬೋದು. ಗುರುವಾರ ಕಡಲೆಯಿಂದ ಮಾಡಿದಂಥ ಆಹಾರವನ್ನು ಅಥವಾ 54 ಕಡಲೆಯಿಂದ ಮಾಡಿದಂಥ ಆಹಾರವನ್ನು ದಕ್ಷಿಣಾಮೂರ್ತಿಗೆ ಅರ್ಪಣೆ ಮಾಡೋದು, ದಕ್ಷಿಣಾಮೂರ್ತಿಯ ಹೆಸರಲ್ಲಿ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು, ಇದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಸಾಧ್ಯವಾದಷ್ಟು ವೃದ್ಧರ ಆರೈಕೆ ಮಾಡ್ಕೊಳ್ಳೋದು, ವೃದ್ಧರಿಗೆ ಏನಾದರೂ ವಸ್ತ್ರದಾನ ಮಾಡ್ತಕ್ಕಂಥದ್ದು, ವೃದ್ಧರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಒಂದು ಕಪ್ಪು ಚಪ್ಪಲಿಯ ದಾನ ಮಾಡ್ತಕ್ಕಂಥದ್ದು ಅಥವಾ ಛತ್ರಿಯನ್ನು ದಾನ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ಕೊಂಡು ಹೋದಾಗ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಕಟಕ ರಾಶಿಯವರಿಗಿರುತ್ತೆ. ಯಾಕೆಂದರೆ ನವಮ ಸ್ಥಾನದಲ್ಲಿ ಕಟಕ ರಾಶಿಯವರಿಗೆ ಶನಿ ಸಂಚಾರ ಆಗ್ತಾ ಇರತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಆದಾಗ ಏನಾಗುತ್ತೆ, ಎಲ್ಲವೂ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋಗ್ತಕ್ಕಂಥದ್ದು, ಸ್ವಲ್ಪ ಅಪವಾದಗಳಿಗೆ ಒಳಗಾಗ್ತಕ್ಕಂಥದ್ದು, ಅನುಮಾನಗಳು ಪಡ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರೋದ್ರಿಂದ ಈ ವರ್ಷದಲ್ಲಿ ಇವರು ಸ್ವಲ್ಪ ಹೆಚ್ಚು ವೃದ್ಧರನ್ನು ಆರೈಕೆ ಮಾಡಿಕೊಂಡ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಈಗಾಗಲೇ ಗುರುಬಲ ಬೇರೆ ಪ್ರಾರಂಭ ಆಗುತ್ತೆ ಮೇಯಿಂದ. ಅದರ ಜೊತೆಗೆ ಅಷ್ಟಮ ಸಂಚಾರ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಬಹಳಷ್ಟು ಜಾಗ್ರತೆಗಳನ್ನು ಇವರು ವಹಿಸಬೇಕಾಗಿರುತ್ತೆ. ಒಂದು ಕಡೆ ಲಾಭ ಅಂತ ಹೇಳುತ್ತೆ, ಒಂದು ಕಡೆ ನಷ್ಟ ಅಂತ ಹೇಳುತ್ತೆ.
ಇರುತ್ತೆ. ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದ 1ನೇ ಪಾದದವರು ಸ್ವಲ್ಪ ವಿಪತ್ತುಗಳು ಜಾಸ್ತಿ ಇರುತ್ತೆ. ಅಷ್ಟಮ ಅಂದರೆ ಅಷ್ಟಮಂ ಅಂತೂ ಕೂಡ ನಾವು ಕರಿತೀವಿ. ಹಾಗೆಯೇ ಈ ರಾಶಿಯವರಿಗೆ 6 ಮತ್ತು 7ರ ಅಧಿಪತಿಯಾಗಿರ್ತಕ್ಕಂಥವರು, 10, 2, 5ರ ದೃಷ್ಟಿ ಇರ್ತಕ್ಕಂಥವ್ರು ಆಗಿರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಹಾಗೆ ಹೆಂಡತಿಯಿಂದ ಮನೆಗೆ ಲಾಭ ಆಗ್ತಕ್ಕಂಥದ್ದು, ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯಗಳು ಏರ್ಪಡ್ತಕ್ಕಂಥದ್ದು, ಹಳೆ ಏನಾದರೂ ಕಾಯಿಲೆಗಳಿದ್ರೆ ಸ್ವಲ್ಪ ಜಾಗೃತಿಯಾಗಿ ಇವರು ಇರಬೇಕಾಗಿರುತ್ತೆ. ಆರಂಭಿಕ ಸ್ವಲ್ಪ ದಿನಗಳು ಇವರಿಗೆ ಸ್ವಲ್ಪ ದಿಕ್ಕು ತೋಚದಂಗೆ ಆಗ್ತಕ್ಕಂಥದ್ದು, ಒಂದು ಡ್ಯುಯಲ್ ಮೈಂಡ್ ಇರ್ತಕ್ಕಂಥ ಸಾಧ್ಯತೆ ಈ ಒಂದು ಶನಿ ಸಂಚಾರದ ಫಲದಿಂದ ಕೂಡ ಇರುತ್ತೆ. ಸೂಕ್ತ ನಿರ್ಧಾರಗಳು ತಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಬೇರೆಯವರ ಜೊತೆ ಚರ್ಚಿಸಿ ವ್ಯವಹಾರಗಳಲ್ಲಿ ಮುಂದುವರೆದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ವೈವಾಹಿಕ ಎಡವಟ್ಟುಗಳು ಕೂಡ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಷ್ಟೋ ಜನಕ್ಕೆ ನಾವು ನೋಡಿದ್ದೀವಿ, ಮದುವೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವು ವಿಚ್ಛೇದನ ಆಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿರ್ತೀವಿ. ವಿದೇಶದಲ್ಲಿ ಕೆಲವರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕೆಲವರು ವಿದೇಶದಲ್ಲಿ ನೆಲೆಸೋಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿದೆ. ಹಾಗೆಯೇ ವ್ಯಾಪಾರದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು, ಆಕಸ್ಮಿಕ ಖರ್ಚುಗಳಾಗ್ತಕ್ಕಂಥದ್ದು, ಬಂಧುಗಳ ಜೊತೆ ಶತ್ರುತ್ವ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆಯೇ ಅಣ್ಣ ತಮ್ಮಂದಿರ ಜೊತೆ ಸಣ್ಣ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾತಿನಲ್ಲಿ ನಿಗಾ ಇರಲಿ. ಹಾಗೆ ಪಂಚಮ ಸ್ಥಾನದ ಒಂದು ದೃಷ್ಟಿ ಕೂಡ ಇರತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳ ಜೊತೆ ಸ್ನೇಹಿತರ ರೀತಿ ವರ್ಸ್ಕೊಂಡಿದ್ದೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅವರನ್ನು ನೀವು ಪ್ರತಿ ವಿಷಯದಲ್ಲೂ ಪ್ರಶ್ನೆ ಹಾಕಿ ಕೇಳಕ್ಕೆ ಹೋದಾಗ ಶನಿಯ ಒಂದು ಆ ದೃಷ್ಟಿ ಆ ಮನೆಗಿರೋದ್ರಿಂದ ಮಕ್ಕಳು ಕೂಡ ಶತ್ರುಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಾಹನ ಯೋಗ ಇದೆ, ಕೆಲವ್ರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಹಾಗೆಯೇ ಕೆಲವು ಕಾರ್ಯಗಳೇನಾಗುತ್ತೆ, ನೀವು ಪ್ಲಾನಿಂಗ್ ಇಲ್ಲದೆ ಏನೇ ಮಾಡ್ಕೊಳ್ಳೋಕೆ ಹೋದಾಗ ಅದು ಹಾನಿ ಆಗ್ತಕ್ಕಂಥದ್ದು, ಧನ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಕೆಲವು ಅಪಮೃತ್ಯು ಭಯ, ಹಾಗಾಗಿ ನೀವು ಸಾಧ್ಯವಾದರೆ ಶಿವನಿಗೆ ಅಭಿಷೇಕ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಆಯಸ್ಸಿನ ವಿಷಯದಲ್ಲಿ ಅಂದರೆ ಮಾನಸಿಕ ವ್ಯಥೆ ಆಗ್ತಕ್ಕಂಥದ್ದು, ತುಂಬ ಬೇಕಾದವರೇ ತೊಂದರೆ ಕೊಡ್ತಕ್ಕಂಥದ್ದು, ನಾನು ಇವರಿಗೆ ತುಂಬ ಸಹಾಯ ಮಾಡ್ತಾ ಇದ್ರೆ ನನಗೆ ಯಾಕೋ ಮಾಡ್ತಾ ಇಲ್ಲ ಅಂತಕ್ಕಂಥ ಭಾವನೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಅಷ್ಟಮ ದೃಷ್ಟಿ ಇರ್ತಕ್ಕಂಥದ್ದು, ಅಷ್ಟಮ ಸಂಚಾರ ಆಗ್ತಕ್ಕಂಥ ಶನಿಯಿಂದ ಕೂಡ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ತುಂಬ ಸ್ನೇಹಿತರೆ ಶತ್ರುಗಳಾಗ್ತಕ್ಕಂಥ ಸಾಧ್ಯತೆ, ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಎಡವಟ್ಟುಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಗಣಪತಿ ಆರಾಧನೆ ಮಾಡ್ಕೊಳ್ಬೇಕು. ಪ್ರತಿನಿತ್ಯವೂ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ, ಹಾಗೆಯೇ ಗಣಪತಿ ಆರಾಧನೆಯ ಜೊತೆಗೆ ಗರಕೆಯಿಂದ ಗಣಪತಿಗೆ ಆ ಒಂದು ಪೂಜೆ ಮಾಡಿಸ್ಕೊಳ್ಳೋದ್ರಿಂದ, ಸಂಕಷ್ಟ ಚತುರ್ಥಿಗಳನ್ನು ಸಕ್ರಮವಾಗಿ ಬಳಸ್ಕೊಳ್ಳೋದ್ರಿಂದ, ಪ್ರತಿನಿತ್ಯವೂ ಗಣೇಶನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಂದಷ್ಟು ಸಾಲದ ವಿಷಯದಲ್ಲಿ ಯಾರೋ ಸಾಲ ಕೊಡ್ತಾರೆ ಅಂತ ದಂಡಿಯಾಗಿ ತಗೊಳಕ್ಕೆ ಹೋಗಬೇಡಿ, ಅದರಿಂದ ಕೂಡ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾವು ಎಲ್ಲೋ ಒಂದು ಕಡೆ ಶನಿಯ ಅಷ್ಟಮ ಶನಿ ಇದ್ದಾಗ, ಜಾಗ್ರತೆ ಇದ್ದಾಗ ಅದು ಡಬಲ್ ಅಷ್ಟು ಬಲ ಕೂಡ ನಮಗೆ ಲಾಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾತ್ರೆಗಳು ಸ್ವಲ್ಪ ಹೋಗ್ತೀರಾ, ವಸ್ತ್ರದಾನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಶನಿಯ ಒಂದು ಸಂಚಾರದ ಫಲ ಸಿಂಹರಾಶಿಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರತಿನಿತ್ಯವೂ ಓಂ ಗಂ ಗಣಪತಯೇ ನಮಃ ಅಥವಾ ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಈ ರಾಶಿಯವರಿಗೆ 7ನೇ ಮನೆಯ ಸಂಚಾರ, ಸಪ್ತಮ ಮನೆಯ ಸಂಚಾರ ಆಗಿರ್ತಕ್ಕಂಥದ್ದು. ಈ ರಾಶಿಯ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ರಾ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಾರೆ. ಈ ರಾಶಿ 5 ಮತ್ತು 6ರ ಅಧಿಪತಿಯಾಗಿರ್ತಕ್ಕಂಥ ಶನಿ ಭಗವಾನರು 7ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂಥ ಫಲಾಫಲಗಳನ್ನು ನೋಡೋಕೆ ಹೋದಾಗ 9, 1, 4ರ ದೃಷ್ಟಿ ಇರ್ತಕ್ಕಂಥ ಒಂದು ಈ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಪ್ರಯಾಣಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಆರ್ಥಿಕವಾಗಿ ಶುಭ ಆಗ್ತಕ್ಕಂಥದ್ದು, ರೈತರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಂದರ್ಭ ಸಹ ಕನ್ಯಾ ರಾಶಿಯವರಿಗೆ ಇರುತ್ತೆ. ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಜಾಗೃತಿಯಾಗಿರಬೇಕು. ಎಲ್ಲೋ ಒಂದು ಕಡೆ ಎಚ್ಚರಿಕೆಯ ಸ್ಥಾನ ಕೂಡ, ಎಚ್ಚರಿಕೆಯ ಸಂದರ್ಭ ಕೂಡ ಕನ್ಯಾ ರಾಶಿಯವರಿಗಾಗಿರುತ್ತೆ. ಎಚ್ಚರಿಕೆಯ ಸಂದರ್ಭ ಹೆಚ್ಚಾಗಿ ಎಲ್ಲೋ ಫೀಸ್ಗಳು ಇನ್ನೊಂದು ಮತ್ತೊಂದು ಕಲೆಕ್ಟ್ ಮಾಡೋಕ್ಕೆ ಹೋಗ್ತೀರಾ, ಅಥವಾ ಒಂದು ಸ್ವಲ್ಪ ಅಕ್ರಮ ಅನ್ಯಾಯಗಳು ಹೋದಾಗ ಇಲ್ಲಿ ಕಡಿವಾಣ ಹಾಕೋಕ್ಕೆ ಶನಿ ಭಗವಾನರು ಸ್ಟ್ರೈಟಾಗಿ ಇರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಹಾಗೆ ಪೂರ್ವಿಕರ ಆಸ್ತಿ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿರುತ್ತೆ. ತಂದೆ ತಾಯಿಗಳ ಆಶೀರ್ವಾದ ಪರಿಪೂರ್ಣವಾಗಿರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ವಾಹನ ತಗೊಳ್ಳೋ ಯೋಗ. ಹಾಗೆಯೇ ಈ ರಾಶಿಯವರಿಗೆ ಹೈಯರ್ ಎಜುಕೇಷನ್ಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ಸಂದರ್ಭ, ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥ ಸಂದರ್ಭ, ವಿದೇಶದ ಅವಕಾಶಗಳು ಸಿಗ್ತಕ್ಕಂಥ ಸಂದರ್ಭ, ಉದ್ಯೋಗ ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಪರಿಪೂರ್ಣವಾದ ಒಂದು ಒಳ್ಳೆಯ ಸಮಯ ಕೂಡ ಈ ಒಂದು ಕನ್ಯಾ ರಾಶಿಯವರಿಗಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಒಳ್ಳೆಯದಾಗುತ್ತೆ. ಉದ್ದಿಮೆದಾರರಿಗೆ ಶುಭ ಆಗ್ತಕ್ಕಂಥ ಯೋಗ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆ ಶುಭ ಆಗುತ್ತೆ. ಗಂಡ ಹೆಂಡತಿಯರಲ್ಲಿ ಬಹಳಷ್ಟು ಅನ್ಯೋನ್ಯತೆ ಇರುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥ ಯೋಗ. ಸ್ವಲ್ಪ ಭೋಗ ವಿಲಾಸಗಳಿಗೆ ಕಡಿವಾಣ ಹಾಕಿ,
ನಮ್ಮಲ್ಲಿ ಏನಾಗುತ್ತೆ, ಸ್ವಲ್ಪ ದುಡ್ಡಿದ್ರೆ ಸಾಕು, ಏನೇನೋ ಆಸೆ ಭೋಗ ವಿಲಾಸಗಳಿಂದ ತೊಂದರೆ ಆಗ್ತಕ್ಕಂಥ ಯೋಗ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಶರೀರ ಸ್ವಲ್ಪ ಜಾಸ್ತಿ ಇದಾಗುತ್ತೆ, ಎಲ್ಲೋ ಒಂದು ಕಡೆ ಬೊಜ್ಜು ಬೆಳೀತಕ್ಕಂಥದ್ದು. ಈ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಶನಿ ನಮಗೆ ಗೊತ್ತು ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಈ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ನಿಮ್ಮ ಮನೆಯ ಮೇಲೂ ಕೂಡ ದೃಷ್ಟಿ ಇರೋದ್ರಿಂದ ಲೆಕ್ಕಾಚಾರಗಳು ಕರೆಕ್ಟಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಿರಿಯರಿಗೆ ಗೌರವ ಕೊಡಿ, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ವಯಸ್ಸಾದವ್ರಿಗೆ ಗೌರವ ಕೊಡ್ತಕ್ಕಂಥದ್ದು. ಹಾಗೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಸೂರ್ಯನಿಗೆ ಅರ್ಘ್ಯ ಸಮರ್ಪಣೆ ಮಾಡ್ಕೊಳ್ಳೋದು, ನೀರಿನ ದಾನವನ್ನು ಜಾಸ್ತಿ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಭೂರ್ಭುವ ಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಕೇಳಿಸ್ಕೊಳ್ಳಿ, ಹೇಳಿ. ಇದರಿಂದ ಸಾಕಷ್ಟು ಶುಭ ಆಗುತ್ತೆ. ಸಪ್ತಮ ದೃಷ್ಟಿ ಇರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯನೂ ಇರುತ್ತೆ, ಅಪಜಯನೂ ಇರುತ್ತೆ. ಹಾಗಾಗಿ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ಮಿಥುನ ರಾಶಿಗೆ ಮಿಶ್ರ ಫಲ ಇದ್ದು ಅಂತ ಹೇಳಿದ್ರೆ ಕನ್ಯಾ ರಾಶಿಯಲ್ಲೂ ಕೂಡ ಸ್ವಲ್ಪ ಮಿಶ್ರ ಫಲ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಶನಿವಾರ ಸಾಧ್ಯವಾದಷ್ಟು ಸ್ವಲ್ಪ ಅನ್ನದಾನವನ್ನು ಮಾಡ್ಕೊಳ್ಳಿ, ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ, ರುದ್ರನ್ನು ಆರೈಕೆ ಮಾಡ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈಗ ಗುರುಬಲ ಬೇರೆ ಬರ್ತಾ ಇದೆ. ಹಾಗೆ ತುಲಾರಾಶಿಯವರಿಗೆ ಬಹು ವಿಶೇಷವಾಗಿ 6ನೇ ಮನೆಯ ಸಂಚಾರ, ಷಷ್ಠದ ಸಂಚಾರ ಕೂಡ ಆಗ್ತಾ ಇರ್ತಕ್ಕಂಥ ಶನಿ ಭಗವಾನರ ಫಲಾಫಲ ನೋಡೋಕೆ ಹೋದಾಗ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಚಿತ್ತಾ ನಕ್ಷತ್ರ 3, 4 ಮತ್ತು ಸ್ವಾತಿ 4 ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ಈ ಒಂದು ರಾಶಿಯವರಿಗೆ 4 ಮತ್ತು 5ರ ಅಧಿಪತಿ ಕೂಡ ಆಗಿರ್ತಕ್ಕಂಥ ಶನಿ ಭಗವಾನರು 8, 12, 3ರ ದೃಷ್ಟಿ ನೋಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಯೋಗಕಾರಕ ಕೂಡ ನಾವು ಈ ರಾಶಿಯವರಿಗೆ ಹೇಳ್ಬೇಕಾಗಿರುತ್ತೆ. ಶುಭ್ರ ವಾತಾವರಣ ಅಂದರೆ ಎಲ್ಲೋ ಒಂದು ಕಡೆ ಮನಸ್ಸು ನಿರ್ಮಲವಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಶತ್ರುಗಳು ನಿಮ್ಮ ಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿಜಯದ ಸಂಕೇತ ಕೂಡ ಇದಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲಿ ಪ್ರಗತಿ ಇರುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಸಾಲದಿಂದ ಮುಕ್ತಿಯನ್ನು ಪಡಿತೀರಾ, ಮಕ್ಕಳಿಂದ ಶುಭ ಆಗುತ್ತೆ, ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಆದರೆ ಅಲ್ಪ ಸ್ವಲ್ಪ ಆಸ್ತಿಯ ಹೆರಿಡಿಟ್ರಿ ಅಂದರೆ ವಂಶ ಪಾರಂಪರಿಕ ಆಸ್ತಿಗಳಿಗೆ ಸ್ವಲ್ಪ ಕುಂದುಕೊರತೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರು ಮನೆ ಬದಲಾಯಿಸ್ಕೊಳ್ತೀರಾ, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಪರಿಶ್ರಮದಿಂದ ಫಲ ಆಗುತ್ತೆ. ಹಾಗೆಯೇ ಈ ರೈತರಿಗೆ ಒಳ್ಳೆಯ ಬೆಳೆಗಳನ್ನು ಬೆಳೆಯೋಕ್ಕೆ ಇದು ಪೂರ್ಣ ಅವಕಾಶ ಇರತಕ್ಕಂಥದ್ದು. ಸಾಹಿತಿಗಳು, ಕಲಾವಿದರು, ಸಿನಿಮಾ ನಟರು ಸಾಕಷ್ಟು ಈ ರಾಶಿಯವರಿಗೆ ಗುರುಬಲ ಬೇರೆ ಬರ್ತಾ ಇದೆ. ಅದ್ರ ಜೊತೆಗೆ ಶನಿಯ ಒಂದು ಸಂಚಾರ, 6ನೇ ಮನೆ ಸಂಚಾರ ಅಂದಾಗ ಆರೋಗ್ಯದ ದೃಷ್ಟಿಯಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ವಿವಾಹಿತರಿಗೆ ವಿವಾಹ ಯೋಗ, ಗೃಹ ನಿರ್ಮಾಣ ಯೋಗ, ಪ್ರಯಾಣ ಯೋಗ ಇರತಕ್ಕಂಥದ್ದು. ಆಸ್ತಿ ಸಂಪಾದನೆ ಬೇರೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅಲ್ಪ ಅನಾರೋಗ್ಯ ಕಾಡುತ್ತೆ. ಸಣ್ಣ ಪುಟ್ಟ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಕಷ್ಟಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಸ್ನೇಹಿತರ ಜೊತೆ ಜಗಳಗಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ತೋರ್ಪಡಿಕೆ ಬೇಡ. ಎಷ್ಟು ಸಿಂಪಲ್ ಆಗಿದ್ದರೆ ನೀವು ಅಷ್ಟು ಶುಭ ಫಲಗಳನ್ನು ಶನಿ ಭಗವಾನರು ಕೂಡ ಕೊಡ್ತಾರೆ. ಹಾಗೆ ಈ ಒಂದು ರಾಶಿಯವರಿಗೆ ಕುಂಕುಮಗಳಿಂದ ಕುಂಕುಮಾರ್ಚನೆ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯವಾದರೆ ಶನಿವಾರ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ 3 ಜನ ಮುತ್ತೈದೆಯರಿಗಾದರೂ ಅರಿಶಿನ ಕುಂಕುಮವನ್ನು ಕೊಡೋದ್ರಿಂದ ಆ ಕುಟುಂಬದಲ್ಲಿ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ಯಾಕೆಂದರೆ ದೇವಿಗೆ ಒಳಪಟ್ಟಿರ್ತಕ್ಕಂಥ ರಾಶಿ ಕೂಡ ಇದಾಗಿರೋದ್ರಿಂದ ಮುತ್ತೈದೆಯರಿಗೆ 3 ಜನ ಮುತ್ತೈದೆಯರಿಗೆ ಈಗ ಮನೆಯಲ್ಲಿ ಗಂಡ ಈ ರಾಶಿಯಲ್ಲಿದ್ದಾಗ ಗಂಡ ಹೆಂಡತಿ ಯಾರೇ ರಾಶಿಯಲ್ಲಿದ್ದರೂ ಕೂಡ ಕುಟುಂಬದಲ್ಲಿ 3 ಜನ ಮುತ್ತೈದೆಯರಿಗೆ ಒಂದು 3 ಶನಿವಾರ ಅಥವಾ ಶನಿವಾರ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟಾಗ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಓಂ ಹ್ರೀಂ ದುಂ ದುರ್ಗಾಯೈ ನಮಃ. ಓಂ ಹ್ರೀಂ ದುಂ ದುರ್ಗಾಯೈ ನಮಃ. ದುರ್ಗಾರಾಧನೆ, ನಿಂಬೆಹಣ್ಣಿನ ದೀಪ ಹಚ್ಚೋದು, ದುರ್ಗಿಯನ್ನು ಸ್ತೋತ್ರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ತುಲಾರಾಶಿಯವರಿಗೆ ಇರುತ್ತೆ. ಸಪ್ತಮ ದೃಷ್ಟಿ ಅಂದಾಗ ಸ್ನೇಹಿತರು ಅಥವಾ ಷಷ್ಠದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಸ್ನೇಹಿತರ ಜೊತೆ ಕೂಡ ಒಂದು ಒಳ್ಳೆಯ ಸಲಹೆಗಳನ್ನು ತಗೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದುರ್ಗಾರಾಧನೆ ಮಾಡ್ಕೊಳ್ಳಿ. ಶನಿವಾರದ ದಿನ ಬೆಲ್ಲದ ಅನ್ನವನ್ನು ದಾನ ಮಾಡಿದ್ದೆ ಆದರೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ತುಲಾರಾಶಿಯವರಿಗೆ ಇರುತ್ತೆ. ಶನಿಯ ಸಂಚಾರದಿಂದ ಸಾಕಷ್ಟು ಶುಭ ಆಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ
ಇನ್ನು ಈ ರಾಶಿಯವರಿಗೆ ಈಗ ಪಂಚಮ ಶನಿ 5ನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಪಂಚಮ ಶನಿ, ನಾವು ಯಾವಾಗಲೂ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಪಂಚಮ ಶನಿ. ಇದರಿಂದ ಏನಾಗುತ್ತೆ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದವ್ರಿಗೆ ಒಳಪಟ್ಟಿರ್ತಕ್ಕಂಥ ಈ ರಾಶಿಗೆ ಈಗ ಗುರುಬಲ ಬೇರೆ ಹೋಗ್ತಾ ಇದೆ. ಮೇಯಿಂದ ಗುರುಬಲ ಕಡಿಮೆ ಆಗುತ್ತೆ. ಆದರೆ ಶನಿ ಪಂಚಮದಲ್ಲಿ ಇರ್ತಕ್ಕಂಥದ್ರಿಂದ ಮಕ್ಕಳ ಜೊತೆ ಜಾಗೃತಿಯಾಗಿರಬೇಕು. ಅದರೊಂದಿಗೆ 3 ಮತ್ತು 4ರ ಅಧಿಪತಿ ಆಗಿರ್ತಕ್ಕಂಥ ಶನಿ ಭಗವಾನರು 7, 11, 2ರ ದೃಷ್ಟಿಯನ್ನು ನೋಡ್ತಾರೆ. ಪ್ರೇಮ ವ್ಯವಹಾರಗಳಲ್ಲಿ ಜಾಗೃತಿಯಾಗಿರಬೇಕು. ಅಣ್ಣ ತಮ್ಮಂದಿರ ಜೊತೆ ಯಾರೋ ಒಬ್ರು ಸರ್ಕೋಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಇಟ್ ಬರ್ನ್ಸ್ ದ ಹೋಲ್ ಹೌಸ್ ಅಂತ ಕರಿತೀವಿ. ಹಾಗಾಗಿ ಸಣ್ಣ ಕಿಡಿನೇ ಮನೇನ ಸುಟ್ಟು ಬಿಡುತ್ತೆ. ಹಾಗಾಗಿ ಅಣ್ಣ ತಮ್ಮಂದಿರ ಜೊತೆ ಜಗಳಗಳಾಗ್ತಕ್ಕಂಥದ್ದು, ತಂದೆ ತಾಯಿಗಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಭಾಗ್ಯಸ್ಥಾನವನ್ನು ಕೂಡ ಈ ಒಂದು ಶನಿ ಭಗವಾನರು ನೋಡ್ತಾ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಲಾಭಸ್ಥಾನ ನೋಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಅನೇಕ ಅವಕಾಶಗಳು ಬರ್ತಕ್ಕಂಥದ್ದು, ವಿದೇಶ ವ್ಯವಹಾರಗಳಲ್ಲಿ ಒಂದು ಒಳ್ಳೆಯ ಟೀಮ್ ಸಿಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಮನೆ ಕಟ್ಕೊಳ್ಳೋ ಯೋಗ, ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ, ಒಡಂಬಡಿಕೆ ತುಂಬ ಚೆನ್ನಾಗಿರುತ್ತೆ, ಹೂಡಿಕೆಯಿಂದ ಲಾಭ ಆಗುತ್ತೆ, ಶೇರ್ ಮಾರ್ಕೆಟಿಂದ ಒಳ್ಳೆಯದಾಗುತ್ತೆ, ಆರ್ಥಿಕ ಪ್ರಗತಿ ಇರ್ತಕ್ಕಂಥದ್ದು, ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥದ್ದು, ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಗಂಡ ಹೆಂಡತಿರಲ್ಲಿ ಅನುಮಾನಗಳಾಗಲಿ, ಸುಳ್ಳನ್ನು ಹೇಳಕ್ಕೆ ಹೋದಾಗ ಒಬ್ರಿಗೊಬ್ಬರು ಅಲ್ಲೊಂದು ಕಡೆ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಕ್ಸ್ಥಾನದಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮಾತಾಡ್ತೀರಾ, ಕುಟುಂಬದಲ್ಲಿ ಸಪೋರ್ಟ್ ಇರುತ್ತೆ. ಹಾಗೆಯೇ ಪೂರ್ವಿಕರ ಆಸ್ತಿ ವಿಷಯದಲ್ಲೂ ಶುಭ ಆಗ್ತಕ್ಕಂಥ ಯೋಗ. ಸ್ವಲ್ಪ ಈ ಒಂದು ಸಮಯದಲ್ಲಿ ದೇಶಭಕ್ತಿ ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದೇಶಭಕ್ತಿ ಜಾಸ್ತಿ ಆಗುತ್ತೆ. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಯೋಗ, ರಾಜಕೀಯ ಪ್ರಗತಿ ಇರ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ವೈದ್ಯಕೀಯ ಶಿಕ್ಷಣದಲ್ಲಿ ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯದಾಗುತ್ತೆ. ರಾಸಾಯನಿಕ ಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಶುಭ ಆಗ್ತಕ್ಕಂಥ ಯೋಗ. ರಾಜಕೀಯ ವಿಷಯದಲ್ಲೂ ಕೂಡ ಒಳ್ಳೆಯದಾಗ್ತಕ್ಕಂಥ ಯೋಗ. ಔಷಧಿ ವ್ಯಾಪಾರಿಗಳಿಗೆ ಕಂಟಕಗಳು ಕಾದಿರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಓಂ ಲಕ್ಷ್ಮೀ ನಾರಸಿಂಹಾಯ, ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡ್ಕೊಳ್ಳಿ. ನರಸಿಂಹ ಸ್ವಾಮಿಯ ಸ್ತೋತ್ರ ಹೇಳ್ಕೊಳ್ಳಿ. ಸ್ವಾತಿ ನಕ್ಷತ್ರ ಇದ್ದಾಗ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಕೊಳ್ಳಿ. ಹಾಗೆ ಲಕ್ಷ್ಮೀ ನರಸಿಂಹ ದೇವರನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಇದು ಹೇಳ್ಕೊಬೋದು. ಓಂ ಶ್ರೀ ಲಕ್ಷ್ಮೀ ನಾರಸಿಂಹಾಯ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಎಳ್ಳಿನ ದೀಪವನ್ನು ಶನಿ ಭಗವಾನರ ದೇವಸ್ಥಾನದಲ್ಲಿ ಹಚ್ಕೊಂಬರೋದ್ರಿಂದ ಮತ್ತು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಹಾಗೆಯೇ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ. ಚಪ್ಪಲಿಯ ದಾನವನ್ನು ಮಾಡಿ. ಎಷ್ಟೋ ಸಾರಿ ನಾವು ಚಪ್ಪಲಿ ಕಳ್ಕೊಂಡ್ಬಿಟ್ರೆ ಒಳ್ಳೇದಾಯ್ತಪ್ಪ ಅಂತ ಬರ್ತೀವಿ, ಕೆಲವರು ಬೇರೆ ಚಪ್ಪಲಿ ಹಾಕೊಂಬಂದ್ಬಿಡ್ತಾರೆ. ಆದರೆ ಚಪ್ಪಲಿಯ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಕಪ್ಪು ಬೆಲ್ಟನ್ನು ದಾನ ಕೂಡ ಮಾಡ್ತಕ್ಕಂಥದ್ರಿಂದ ಸಹ ಶುಭ ಆಗ್ತಕ್ಕಂಥ ಯೋಗ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಗುರುಬಲ ಬೇರೆ ಬರ್ತಾ ಇದೆ. ರಾಶಾಧಿಪತಿ ಗುರು ಆಗಿದ್ದಾನೆ. ನಿಮ್ಮ ಗುರುವಿನ ಮತ್ತೊಂದು ಮನೆಯಲ್ಲಿ ಶನಿ ಭಗವಾನರ ಸಂಚಾರ ಆಗ್ತಾ ಇದೆ. ನಿಮಗೆ ಸ್ವಲ್ಪ ಅರ್ಧಾಷ್ಟಮ ಶನಿ ಕೂಡ ಕಾಡೋಕ್ಕೆ ಪ್ರಾರಂಭ ಆಗುತ್ತೆ. ಒಂದು ಕಡೆ ಲಾಭನೂ ಇದೆ, ಒಂದು ಕಡೆ ಸ್ವಲ್ಪ ನಷ್ಟ ಇದೆ. ಆ ಲಾಭ ಯಾವುದು ಅಂದರೆ ಗುರುವಿನ ಬಲ ಕೂಡ ಬರ್ತಾ ಇದೆ. ಈ ರಾಶಿಯವರಿಗೆ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಾರೆ. 2 ಮತ್ತು 3ರ ಅಧಿಪತಿಯಾಗಿರ್ತಕ್ಕಂಥ ಶನಿ ಭಗವಾನರು 6, 10, 1ರ ದೃಷ್ಟಿ ನೋಡ್ತಾ ಇರ್ತಕ್ಕಂಥದ್ದು. ಹಾಗೆ ತಮ್ಮ ಮನೆಯ ದೃಷ್ಟಿ ಅಂದರೆ 10ನೇ ದೃಷ್ಟಿಯನ್ನು ಶನಿ ಭಗವಾನರು ನಿಮ್ಮ ಮನೆಗೂ ಕೂಡ ನೋಡ್ತಾ ಇರೋದ್ರಿಂದ ಅರ್ಧಾಷ್ಟಮ ಶನಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, -++ ಅಂತ ನಾವು ಏನು ಹೇಳ್ತೀವಿ. ಹಾಗಾಗಿ ನೋಡೋಕ್ಕೆ ಹೋದಾಗ ನ್ಯಾಯದಿಂದ ಧರ್ಮದಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ಇರುತ್ತೆ. ಉದ್ಯೋಗದಲ್ಲಿ ಮಾರ್ಪಾಡಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗ್ತಕ್ಕಂಥದ್ದು, ಸ್ವಲ್ಪ ಟ್ರಾನ್ಸ್ಫರ್ ವಿಷಯಗಳಲ್ಲೂ ಕೂಡ ಜಾಗೃತಿಯಾಗಿರಬೇಕಾಗಿರುತ್ತೆ. ಆತ್ಮವಿಶ್ವಾಸ ಹೆಚ್ಚು ಬೆಳೆಸ್ಕೋಬೇಕಾಗಿರುತ್ತೆ. ಅದರೊಂದಿಗೆ ಮಾತಿನಲ್ಲಿ ನೀವೆಲ್ಲೋ ಒಂದು ಕಡೆ ಮಾತಿನ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಅಣ್ಣ ತಮ್ಮಂದಿರ ಸಪೋರ್ಟು ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ. ಆರೋಗ್ಯ, ಹಳೆಯ ಕಾಯಿಲೆ ಏನಾದರೂ ಇದ್ದರೆ ಅದರ ಬಗ್ಗೆ ಹುಷಾರಾಗಿರಬೇಕಾಗಿರುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳ ಸಮಸ್ಯೆ ಕೂಡ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ವ್ಯಾಪಾರದಲ್ಲಿ ಲಾಭವೂ ಇದೆ, ನಷ್ಟ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಶಿಸ್ತಿನ ಕಡೆ ಗಮನ ಕೊಡಬೇಕು, ನ್ಯಾಯವಾಗಿರಬೇಕು, ತಾಳ್ಮೆಯಿಂದ ಇರಬೇಕು. ಸಣ್ಣ ಪುಟ್ಟ ಕಾಯಿಲೆಗಳ ಸಮಸ್ಯೆ ಜೊತೆಗೆ ದೇಹದಲ್ಲಿ ವಾತದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಧನ ನಾಶ ಆಗ್ತಕ್ಕಂಥದ್ದು, ಬೇಕಾಗಿಲ್ಲದೆ ಇರೋದೆಲ್ಲ ಕೊಂಡ್ಕೊಳ್ಳೋಕೆ ಹೋಗ್ತಕ್ಕಂಥದ್ದು, ಇದರಿಂದ ಸ್ವಲ್ಪ ಕಷ್ಟಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ವಿದೇಶ ಸಂಬಂಧಗಳ ವಿಷಯದಲ್ಲಿ ಟೆನ್ಷನ್ಸ್ ಆಗ್ತಕ್ಕಂಥದ್ದು, ಫ್ರೆಂಡ್ಸ್ ಜೊತೆ ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಡಿದ್ದೆ ಆದರೆ ಕಷ್ಟ ಆಗ್ತಕ್ಕಂಥದ್ದು, ಬ್ಯಾಂಕ್ ಸಾಲ ಸ್ವಲ್ಪ ಜಾಸ್ತಿನೇ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಗುರುವಿನ ಅನುಗ್ರಹ ಇರೋದ್ರಿಂದ ಮಾರ್ಗಗಳು ಸಿಗುತ್ತೆ, ಅದಕ್ಕೆ ಮಾರ್ಗಗಳು ಕೂಡ ಸಿಗ್ತಕ್ಕಂಥದ್ದು. ಅವಿವಾಹಿತರಿಗೆ ಒಳ್ಳೆಯದಾಗುತ್ತೆ. ಉದ್ಯೋಗ ಸಿಗ್ತಕ್ಕಂಥವ್ರಿಗೆ, ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಕಾಂಟ್ರಾಕ್ಟ್ದಾರರು,
ಲೇವಾದೇವಿಗಳು ಚೆನ್ನಾಗಿರುತ್ತೆ. ಕಾಂಟ್ರಾಕ್ಟ್ದಾರರು ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ಜಾಗೃತಿಯಾಗಿರಬೇಕು. ಹಿತಶತ್ರುಗಳು ನಿಮ್ಮ ಪಕ್ಕದಲ್ಲೇ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸಂತಾನ ಯೋಗ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹೊಸದಾಗಿ ರಾಜಕೀಯ ಪ್ರವೇಶ ಮಾಡೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಧನುಸು ರಾಶಿಯ ಮಹಿಳೆಯರಿಗೆ ಸಾಕಷ್ಟು ಪೂರ್ಣ ಅವಕಾಶಗಳು ಕೂಡ ಕೂಡಿ ಬಂದಿರತಕ್ಕಂಥ ಸಂದರ್ಭ ಕೂಡ ಶನಿ ಭಗವಾನರ ಸಂಚಾರದಿಂದ ಆಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯವೂ ಸಹ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ, ವೆಂಕಟೇಶ್ವರನ ಸ್ಮರಣೆ ಮಾಡ್ಕೊಳ್ಳಿ, ವೆಂಕಟೇಶ್ವರನ ಸ್ತೋತ್ರ ಹೇಳ್ಕೊಳ್ಳಿ. ಸಾಧ್ಯವಾದರೆ ತಿರುಪತಿಗೆ ಹೋಗಿ ಬನ್ನಿ, ಸಾಧ್ಯವಾದರೆ ಮುಡಿಯನ್ನು ಕೊಟ್ಟು ಬನ್ನಿ. ಅದರಿಂದ ನಿಮಗೆ ಅನುಕೂಲ ಇದ್ದರೆ ಮುಡಿಯನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಲಿನ ಅನ್ನವನ್ನು ಪುಟ್ಟ ಮಕ್ಕಳಿಗೆ, ನಮ್ಮ ಮನೆ ಮಕ್ಕಳು ಅಂತಲ್ಲ ಬೇರೆಯವ್ರಿಗೂ ಕೊಡ್ಬೋದು. ಹಾಲಿನ ಅನ್ನವನ್ನು ವೆಂಕಟೇಶ್ವರನ ದೇವಸ್ಥಾನದಲ್ಲಿ ನೈವೇದ್ಯವಾಗಿ ಕೊಟ್ಟು ಬನ್ನಿ, ಸಾಕಷ್ಟು ಒಳ್ಳೆಯದಾಗುತ್ತೆ. ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ. ರೈತರಿಗೆ ಅವರ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಧನುಸು ರಾಶಿಯವರಿಗಿರುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಬಹಳ ಅದೃಷ್ಟ ಕಾಲ ಅಂತೂ ಕೂಡ ನಾವು ಹೇಳ್ಬೋದು. ಮಕರ ರಾಶಿಯವರಿಗೆ ಶನಿ ಭಗವಾನರ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ 3ನೇ ಮನೆಯಲ್ಲಿ ಶನಿ ಭಗವಾನರು ಸಂಚಾರ ಮಾಡ್ತಾ ಇದ್ದಾರೆ. ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ. ನಮಗೆಲ್ರಿಗೂ ಗೊತ್ತು ವೆಂಕಟೇಶ್ವರನ ನಕ್ಷತ್ರಕ್ಕೆ ಸಹ ಶ್ರವಣ ನಕ್ಷತ್ರ ಆಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ, ಈ ರಾಶಿಯವರಿಗೆ ಬಹಳ ಅದೃಷ್ಟ ಅಂತಂದರೆ ಏನು, ಸಾಡೆ ಸಾತಿಯಿಂದ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ 1 ಮತ್ತು 2ರ ಅಧಿಪತಿ ಆಗಿರ್ತಕ್ಕಂಥ ಶನಿ ಭಗವಾನರು 5, 9, 12ರ ದೃಷ್ಟಿ ನೋಡ್ತಾ ಇರ್ತಕ್ಕಂಥದ್ದು. ಪ್ರೀತಿಗೆ ಪಾತ್ರರಾಗ್ತೀರಾ ಅಂದರೆ ಎಲ್ಲೋ ಒಂದು ಕಡೆ ಇರ್ತಕ್ಕಂಥವ್ರಿಗೆ ಅದೃಷ್ಟ ಕೂಡಿ ಬರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. 3ನೇ ಮನೆಯ ಸಂಚಾರ ಅಂದರೆ ಶುಭಪ್ರದ. 2 ಲಾಭ, 1 ಸಾಡೆ ಸಾತಿ ಬಿಡುಗಡೆ. ನಿಮ್ಮ ಮನೆಯಿಂದ 3ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ. ಶನಿಯವರಿಗೆ ಅಲ್ಲಿಂದ 3ನೇ ಮನೆ ದೃಷ್ಟಿ ಇರುತ್ತೆ. ಯಾವಾಗಲೂ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಪಾಪಗ್ರಹದಿಂದ ಸಾಕಷ್ಟು ಶುಭ ಆಗುತ್ತೆ. ವಿದೇಶದ ಅವಕಾಶಗಳು ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಆಧ್ಯಾತ್ಮಿಕ ಪ್ರಗತಿ ಆಗ್ತಕ್ಕಂಥದ್ದು, ಮಕ್ಕಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ವಿವಾಹದಲ್ಲಿ ಎಲ್ಲೋ ಈಗಾಗಲೇ ಅಡೆತಡೆಗಳಾಗಿದೆ, ನಿಂತೋಗಿದೆ, ಅದು ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು, ರಾಜಕೀಯ ಪ್ರಗತಿ ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಸಂತಾನ ಯೋಗ ಇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಕಾರ್ಯಸಿದ್ಧಿ ಆಗ್ತಕ್ಕಂಥ ಯೋಗ, ರಾಜಕೀಯ ಒಂದು ಸ್ಥಾನಮಾನ ಸಿಗ್ತಕ್ಕಂಥ ಯೋಗ, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಅಕ್ಕ ತಂಗಿಯರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥ ಯೋಗ, ಪರಿಶ್ರಮದಿಂದ ಲಾಭ ಆಗ್ತಕ್ಕಂಥದ್ದು, ಯೋಗಗಳು ಕೂಡಿ ಬರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಇವೆಲ್ಲ ಜಾಸ್ತಿ ಆದಾಗ ಅದು ಕೂಡ ಇರುತ್ತೆ. ಅದು ದೃಷ್ಟಿಯಿಂದ ಬೇರೆ ಇದರಿಂದ ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಪರದಾಟ ಆಗ್ತಕ್ಕಂಥದ್ದು, ಗುರಿ ಇಲ್ಲದೆ ಎಲ್ಲೆಲ್ಲೋ ಪ್ರಯಾಣ ಹೋಗ್ಬಿಡೋದು, ಅದರಿಂದ ಕೂಡ ಕಷ್ಟ ಆಗುತ್ತೆ. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ವ್ಯವಹರಿಸಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಒಂಚೂರು ಕಾನೂನು ತೊಡಕುಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ಬಿಡುಗಡೆ ಆಗುತ್ತೆ. ಕಣ್ಣು ಚೆನ್ನಾಗಂದರೆ ನಮಗೆ ಸಾಡೆ ಸಾತಿ ಅಂದಾಗ ಮಂದಗತಿ ಇರುತ್ತೆ. ಈಗ ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳ ಜೊತೆ ಒಳ್ಳೆ ಬಾಂಧವ್ಯಗಳಿಟ್ಕೊಳ್ರಿ, ಪ್ರೀತಿಯಿಂದ ಮಾತಾಡಿ. ಅಕ್ಕ ತಂಗಿರಾಗ್ಬೋದು, ಹೆಂಡತಿ ಆಗ್ಬೋದು, ಸ್ನೇಹಿತರಾಗ್ಬೋದು. ಅವರಿಗೆ ಅವಮಾನ ಮಾಡಿದ್ದೆ ಆದರೆ ಇಲ್ಲಿ ಕಷ್ಟಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಕಪ್ಪು ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ದು, ಕಪ್ಪು ಎಳ್ಳಿನಿಂದ ದೀಪವನ್ನು ಈ ಸಾಡೆ ಸಾತಿಯನ್ನು ಮುಗಿದ ತಕ್ಷಣವೇ ನೀವು ಸಾಧ್ಯವಾದರೆ ಒಂದು 3 ಶನಿವಾರ ಎಳ್ಳಿನ ದೀಪವನ್ನು ಶನಿ ಭಗವಾನರ ದೇವಸ್ಥಾನದಲ್ಲಿ ಹಚ್ಕೊಂಬಂದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಈ ರಾಶಿಯವರಿಗೆ ಬಹು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ಈ ರಾಶಿಯವರು ಈ ಸಂದರ್ಭಕ್ಕನುಸಾರವಾಗಿ ಕಾರ್ತಿಕೇಯನ ಆರಾಧನೆ ಮಾಡ್ಕೊಳ್ಳೋದು. ಪ್ರತಿನಿತ್ಯವೂ ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಸಾಧ್ಯವಾದಷ್ಟು ಉಪವಾಸ ಇರಿ. ವೃದ್ಧರಿಗೆ ಒಂದು ಏನಾದರೂ ಅವರಿಗೆ ಸಹಾಯ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 2ನೇ ಮನೆಯಲ್ಲಿ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಶನಿ ಸಂಚಾರದ ಆಗ್ತಾ ಇದೆ. ಇದರಿಂದ ಏನೇನು ಫಲಗಳನ್ನು ನೋಡೋಕ್ಕೋದಾಗ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, 12 ಮತ್ತು 1ರ ಅಧಿಪತಿಯಾಗಿರ್ತಕ್ಕಂಥ ಶನಿ ಭಗವಾನರು 4, 8, 11ರ ದೃಷ್ಟಿ ಬೀರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಶನಿಯ ಒಂದು ಇವನ್ನು ನೋಡೋಕ್ಕೋದಾಗ ಸಾಡೆ ಸಾತಿಯ ಮಧ್ಯಮ ಭಾಗ ಈಗ ಪ್ರಾರಂಭ ಆಗಿದೆ. ಸಾಡೆ ಸಾತಿಯ ಕಡೆಯ ಭಾಗ ಈಗ ಪ್ರಾರಂಭ ಆಗಿದೆ. 3ನೇ ಹಂತದ ಸಾಡೆ ಸಾತಿ
ಅದೇ ಶನಿ ಭಗವಾನರು ಮೇಷಕ್ಕೆ ಹೊರಟೋದ್ರು ಅಂದರೆ ನಿಮಗೂ ಸಹ ಸಾಡೆ ಸಾತಿ ಪರಿಪೂರ್ಣ ಆಗುತ್ತೆ. ಆದರೆ ಈಗ ಸಾಡೆ ಸಾತಿಯ ಕಡೆಯ ಭಾಗ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. 4, 8, 11 ದೃಷ್ಟಿ ಇರುತ್ತೆ. ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಆದರೆ ಇವರಿಗೆ ಅದೃಷ್ಟ ಏನು ಅಂದರೆ ಗುರುಬಲ ಕೂಡ ಬರ್ತಾ ಇದೆ, ಮುಂದೆ ಗುರುಬಲ ಬರ್ತಾ ಇದೆ. ಶನಿಯ ವಿಚಾರದಲ್ಲಿ ನೋಡೋಕೆ ಹೋದಾಗ ಮೂಲ ತ್ರಿಕೋಣದ ಶನಿ ಭಗವಾನರು ನಿಮಗೆ ಅದೃಷ್ಟವನ್ನು ಕೊಡ್ತಾನೆ, ಅವಕಾಶಗಳನ್ನು ಕೊಡ್ತಾನೆ, ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ನಿರ್ಲಕ್ಷ್ಯತನ ಬೇಡ, ಬೇಜವಾಬ್ದಾರಿತನ ಬೇಡ, ಉದ್ಯೋಗದಲ್ಲಿ ಶುಭ ಆಗುತ್ತೆ. ಹಾಗೆಯೇ ಈ ರಾಶಿ ಔಷಧಿ ವ್ಯಾಪಾರಿಗಳಿರ್ಬೋದು, ಹಾಗೆ ಡಾಕ್ಟರ್ಸ್ ಇರ್ಬೋದು, ಕಬ್ಬಿಣ ವ್ಯಾಪಾರಿಗಳು, ಮನೆ ಕಟ್ಟಿ ಮಾರ್ತಕ್ಕಂಥವರು ಭಾಳಷ್ಟು ಜಾಗೃತಿಯಾಗಿರಬೇಕು. ನಮಗೆಲ್ಲೋ ಒಂದು ಕಡೆ ಜಾಸ್ತಿಯ ದುರಾಸೆಗೆ ಹೋದಾಗ ಶನಿ ಭಗವಾನರು ತಕ್ಷಣವೇ ಕಡಿವಾಣ ಹಾಕ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಾಕ್ಸ್ಥಾನವನ್ನು ಕೂಡ ಈ ಒಂದು ವಾಕ್ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಬಹಳಷ್ಟು ಮಾತಿನಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಯಾರ ವಿಷಯವಾಗೂ ಚರ್ಚೆಗಳು ಬೇಡ ಅಂತ ಹೇಳುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಅಲ್ಪ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಹಾಗೆ ಸಾಲ ತೀರಿಸ್ತಕ್ಕಂಥದ್ದು, ಸ್ವಲ್ಪ ಋಣಮುಕ್ತರಾಗ್ತಕ್ಕಂಥದ್ದು, ಭೂಮಿ ತಗೊಳ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ, ಅಕ್ಕ ತಂಗಿಯರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಆದರೆ ಆಟೋಮೆಟಿಕ್ಕಾಗಿ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇರುತ್ತೆ. ಹಣಕಾಸಿನ ಯೋಗ ತುಂಬ ಚೆನ್ನಾಗಿದೆ. ಸ್ವಲ್ಪ ಭೂಮಿ ಮಾರಾಟಕ್ಕೆ ಇಟ್ಟಿದ್ದೀರಾ, ಅದರಿಂದ ಶುಭ ಆಗ್ತಕ್ಕಂಥ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ ಕೂಡ ಈ ರಾಶಿಯವರಿಗೆ ಈ ಸಂದರ್ಭಕ್ಕೆ ಅನುಸಾರವಾಗಿರುತ್ತೆ. ಕೋಪತಾಪಗಳಲ್ಲಿ ಹುಷಾರಾಗಿರಿ. ಹಾಗೆ ಖಾಸಗಿ ಉದ್ಯೋಗಸ್ಥರಿಗೆ ತುಂಬಾ ಶುಭ ಆಗ್ತಕ್ಕಂಥ ಸಂದರ್ಭ ಸಹ ಕುಂಭರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಸ್ವಲ್ಪ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು ಗುರುಗಳ ಆರಾಧನೆ ಮಾಡ್ಕೊಳ್ಳೋದು, ಗುರುಗಳ ಸ್ತೋತ್ರ ಮಾಡ್ಕೊಳ್ಳೋದು, ಜೈ ಗುರುದತ್ತ ಶ್ರೀ ಗುರುದತ್ತ, ಜೈ ಗುರುದತ್ತ ಶ್ರೀ ಗುರುದತ್ತ ಅಥವಾ ಗುರುವಿನ ಸ್ಮರಣೆ ಮಾಡ್ಕೊಳ್ಳೋದು, ಗುರುಗಳನ್ಗೆ ಒಂದು ಹೊತ್ತಿನ ಆಹಾರಕ್ಕೆ ಕೊಡ್ತಕ್ಕಂಥದ್ದು, ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು, ಗುರುವಾರ ಗುರುಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಓಂ ಶ್ರೀ ದತ್ತಾತ್ರೇಯಾಯ ನಮಃ, ಓಂ ಶ್ರೀ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಪ್ರತಿ ವಿಷಯದಲ್ಲೂ ಕೂಡ ಮಾತಿನಲ್ಲಿ ಯೋಚನೆ ಮಾಡಿ ಮಾತಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಕಡೆಯ ರಾಶಿಯಾಗಿರ್ತಕ್ಕಂಥ ಮೀನರಾಶಿ, ಬಹು ವಿಶೇಷವಾಗಿ ಇವತ್ತಿನ ಎಲ್ಲ ಒಂದು ವಿಷಯಗಳಿಗೂ ಕೂಡ ಮೂಲ ಕಾರಕ ಆಗಿರ್ತಕ್ಕಂಥ ಮೀನರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಈ ರಾಶಿಯವರಿಗೆ ಜನ್ಮದಲ್ಲಿಯೇ 1ನೇ ಮನೆಯಲ್ಲಿ ಶನಿ ಭಗವಾನರು 29ನೇ ತಾರೀಕು ಸಂಚಾರ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಫಲಾಫಲ ನೋಡಕ್ಕೆ ಹೋದಾಗ ಈ ರಾಶಿಯ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಯಾವಾಗಲೂ ಕೂಡ ಜನ್ಮ ಶನಿ ಬಂದಾಗ ಅದು ಗುರುವಿನ ಮನೆ ಅದಾಗಿರೋದ್ರಿಂದ ಅಷ್ಟು ತೀವ್ರತೆ ಇರೋದಿಲ್ಲ, ಅಷ್ಟು ಟೆನ್ಷನ್ ತಗೊಳ್ಳೋಕ್ಕೆ ಹೋಗಬೇಡಿ. ಆದರೆ ಈಗ ಮಧ್ಯಮ ಅಂದರೆ 2.5 ಆಗೋಯ್ತು, ಈಗ ಇಲ್ಲಿ ಸಂಚಾರ ಮಾಡೋದು ಇನ್ನು 2.5 ವರ್ಷ ಅಂದರೆ 5 ವರ್ಷ ಇಲ್ಲಿ ಒಂದು ಶನಿ ಈಗಾಗಲೇ 2.5 ವರ್ಷ ಆಗಿದೆ. ಇನ್ನು 2.5 ವರ್ಷ ನಿಮ್ಮ ಮನೆಯಲ್ಲೇ ಇರ್ತಾರೆ. ಇದರಿಂದ ಏನಾಗುತ್ತೆ, 11 ಮತ್ತು 12ರ ಅಧಿಪತಿಯಾಗಿರ್ತಕ್ಕಂಥ ಶನಿ ಭಗವಾನರು 3, 7, 10ರ ದೃಷ್ಟಿ ಇರೋದ್ರಿಂದ ಈ ಒಂದು ರಾಶಿಯವರಿಗೆ ಈಗ ಸ್ವಲ್ಪ ಜಾಗೃತಿಯನ್ನು ಮೂಡಿಸ್ತಾರೆ. ಅದರಲ್ಲಿ ಗುರುವಿನ ಮನೆಯಲ್ಲಿ ಶನಿ ಬಂದಾಗ ತೀವ್ರತೆ ಕಡಿಮೆ ಅಂತೂ ಹೇಳ್ತೀವಿ. ಧನುಸು ರಾಶಿ ಆಗಲಿ, ಮೀನರಾಶಿ ಆಗಲಿ, ಈ ರಾಶಿಯವರಿಗೆ ಜಾಗೃತಿ ಜಾಸ್ತಿ ಆಗುತ್ತೆ. ಮಾಡಿದ ತಪ್ಪು ಮತ್ತೆ ಮಾಡೋಕ್ಕೆ ಹೋಗಲ್ಲ. ಆರ್ಥಿಕವಾಗಿ ಪ್ರಗತಿ ಇರುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಏರುಪೇರಾದರೂ ಕೂಡ ಅಂತಹ ಪೂರ್ತಿ ಉದ್ಯೋಗ ಕಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಒಂದು ರಾಶಿಯವರಿಗೆ ಆಕಸ್ಮಿಕ ಧನಯೋಗ, ಆಕಸ್ಮಿಕ ಹಣ ಬರುತ್ತೆ, ಆಸ್ತಿಯಿಂದ ಶುಭ ಆಗುತ್ತೆ, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡ್ತೀರಾ. ಹಾಗೆ ಕಬ್ಬಿಣ ವ್ಯಾಪಾರಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಧರ್ಮ ಚಿಂತಕರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ, ಅಣ್ಣ ತಮ್ಮದ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಆಕಸ್ಮಿಕ ಧನ ಯೋಗ ಇರುತ್ತೆ. ಹಾಗೆ ಸ್ವಲ್ಪ ಸಂಚಾರದ ಫಲಗಳು ಕೂಡ ಜಾಸ್ತಿನೇ ಆಗ್ತಾ ಇರುತ್ತೆ. ಯಾತ್ರೆಗಳು ಹೋಗ್ತೀರಾ, ತೀರ್ಥಕ್ಷೇತ್ರಗಳು ಹೋಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಕೆಲವರು ಉದ್ಯೋಗ ಬಿಟ್ಟು ವ್ಯಾಪಾರ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತೀರಾ. ಜೊತೆಗಾರರ ಸಹವಾಸ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಅಪರಿಚಿತರ ಸಹಾಯದಿಂದ ಶುಭ ಆಗ್ತಕ್ಕಂಥ ಯೋಗ. ಇನ್ನು ಕರ್ಮಾಧಿಪತಿ ಕೂಡ ಏಪನಾಗಿದ್ದಾನೆ. ಗಂಭೀರತೆ ಇರಲಿ, ಅಸೂಯೆ ಪಡೋದು ಬೇಡ, ಬೇರೆ ವಿಷಯಗಳು ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಶನಿವಾರದ ದಿವಸ ಎಲ್ಲಂದರೆ ಅಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಸ್ವಲ್ಪ ತೊಂದರೆಗಳು ಕೂಡ ಉಂಟಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಹಳೆಯ ಕಲಹಗಳು ಇತ್ಯರ್ಥ ಆಗುತ್ತೆ, ಭೂಮಿಯ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಒತ್ತಡಗಳಿಂದ ಮುಕ್ತರಾಗ್ತಕ್ಕಂಥ ಯೋಗ, ಪ್ರೇಮ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ನಿಮ್ಮನ್ನು ಒಳ್ಳೆಯ ಅಧಿಕಾರ ಯಾರಾದರೂ ಕೊಟ್ಟಾಗ ಅಷ್ಟೇ ಜೊತೆಯಲ್ಲಿ ಶತ್ರುಗಳಿರ್ತಾರೆ, ಬಂದ ಅದೃಷ್ಟದ ಜೊತೆಗೆ ಶತ್ರು ಕೂಡ ಇರ್ತಾರೆ. ಹಾಗಾಗಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಮಹಿಳೆಯರ ಜೊತೆ ಒಂದು ಒಳ್ಳೆಯ ಬಾಂಧವ್ಯಗಳು ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಜಾಸ್ತಿ ಜವಾಬ್ದಾರಿಗಳು ವಹಿಸ್ಕೊಳ್ಳೋಕ್ಕೆ ಹೋಗ್ಬೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು.
ಸುಳ್ಳು ಹೇಳೋದ್ರಿಂದ ಕಷ್ಟ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಾಹನ ತಗೋಬೇಕು ಅಂದರೆ ಸ್ವಲ್ಪ ಹಿಂದು ಮುಂದೆ ನೋಡಿ ತಗೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗತ್ತೆ. ಆದರೆ ನಿಮ್ಮ ಎಲ್ಲರಿಗೂ ವರ್ಚಸ್ ಚೆನ್ನಾಗಿರುತ್ತೆ, ಆತ್ಮಬಲ ಚೆನ್ನಾಗಿರುತ್ತೆ, ನಿಮ್ಮ ಮುಖಚರ್ಯೆ ಚೆನ್ನಾಗಿರ್ತಕ್ಕಂಥದ್ದು. ಶನಿ ಆ ಮನೆಗೆ ಬಂದಾಗ ಆ ವ್ಯಕ್ತಿಗಳ ಮುಖದಲ್ಲಿ ಒಂದು ಕಾಂತಿ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಭಾವದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ಆರೋಗ್ಯ ಹುಷಾರಾಗಿ ನೋಡ್ಕೊಳ್ಳು, ಸುಖ ದುಃಖವನ್ನು ಸಮವಾಗಿ ತಗೊಳ್ಳಿ. ಹಾಗೆಯೇ ಕೆಲವು ವಿಷಯಗಳಲ್ಲೂ ಕೂಡ ಜಾಗೃತಿಯನ್ನು ಇದ್ದಿದ್ರೆ ಆದರೆ ಒಳ್ಳೆಯದಾಗುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಸ್ವಲ್ಪ ಹೊತ್ತು ಯಾವುದೇ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಕಪ್ಪು ಹಸುವಿನ ಸೇವೆ ಮಾಡ್ತಕ್ಕಂಥದ್ದು, ಕಪ್ಪು ಹಸುವಿಗೆ ಆಹಾರ ಕೊಡ್ತಕ್ಕಂಥದ್ರಿಂದ ಯಾವಾಗ ಸಂದರ್ಭ ಇದೆಯೋ ಹಾಗೆಲ್ಲ ಮಾಡ್ಕೊಳ್ಳಿ. ಪ್ರತಿದಿನವೂ ಸಹ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಅಸಾಧ್ಯವಾದರೆ ಶುಕ್ಲ ಪಕ್ಷದಲ್ಲಿ ನೀವು ಈ ಒಂದು ಶನಿ ಭಗವಾನರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಅಥವಾ ಶನಿ ಭಗವಾನರಿಗೆ ಅಭಿಷೇಕ ಮಾಡಿಸ್ಕೊಳ್ಳೋದು, ನವಗ್ರಹ ಸ್ತೋತ್ರ, ನವಗ್ರಹ ಹೋಮ ಮಾಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಕಾಲಿಗೆ ಮತ್ತು ಕೈಗೆ ಗಂಡಸರಾದರೆ ಬಲಗೈ ಮತ್ತು ಬಲಗಾಲಿಗೆ ಕಪ್ಪು ದಾರವನ್ನು ಕಂಪಲ್ಸರಿಯಾಗಿ ಕಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮಹಿಳೆಯರಾದರೆ ಎಡಗೈ ಮತ್ತು ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಕೊಳ್ಳಿ. ಪ್ರತಿನಿತ್ಯವೂ ಸಹ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸಾಕಷ್ಟು ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ಶನಿ ಸಂಚಾರ, ನವಗ್ರಹ ಶನಿ ಸಂಚಾರ, ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.